ಇಡೀ ಜಗತ್ತನ್ನೇ ಆವರಿಸಿರುವಂತಹ ಮಹಾಮಾರಿ ಕರೋನಾ. ಈ ಕರೋನಾದಿಂದ ರಕ್ಷಣೆ ಪಡೆದುಕೊಳ್ಳಲು ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಒಂದು ವೇಳೆ ಮನೆಯಿಂದ ಏನಾದರೂ ಹೊರ ಬಂದರೆ ಮಾಸ್ಕ್ ಧರಿಸಿ ಮತ್ತು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ. ಇದು ನಿಮ್ಮ ಸಾಮಾಜಿಕ ಜವಾಬ್ದಾರಿ ಅಲ್ಲ. ನಮ್ಮ ದೇಶದ ನೆಲದಲ್ಲಿ ರಾಮಾಯಣ, ಮಹಾಭಾರತ ಅಂತ ಎರಡು ಮಹಾಕಾವ್ಯಗಳು ರಚನೆಯಾಗಿವೆ. ಸುಮಾರು ವರ್ಷಗಳ ಹಿಂದೆಯೇ ರಚನೆ ಆಗಿರ್ತಕ್ಕಂಥ ರಾಮಾಯಣ, ಮಹಾಭಾರತ ಪ್ರಸ್ತುತ ದಿನದಲ್ಲಿ ಕೂಡ ತುಂಬಾ ನಮಗೆ ಉಪಯೋಗಕ್ಕೆ ಬಂದಂತ ಕೃತಿಗಳಾಗಿದೆ. ಇವತ್ತಿನ ದಿನಗಳಲ್ಲಿ ಅಷ್ಟೇ ಅಲ್ಲ, ಭವಿಷ್ಯತ್ತಿನ ದಿನಗಳಲ್ಲಿ ಕೂಡ ಇದರ ಸಹಾಯವನ್ನು ನಾವು ಪಡೆಯಬಹುದು. ಅದರಲ್ಲಿರ್ತಕ್ಕಂಥ ಅನೇಕ ಕಥೆಗಳು, ಅದರಲ್ಲಿ ಬರ್ತಕ್ಕಂಥ ಉಪಕಥೆಗಳು, ಸಂದೇಶಗಳು, ಮೌಲ್ಯಗಳು ಯಾವಾಗಲೂ ಕೂಡ ಅದು ಚಿರಸ್ಥಾಯವಾಗಿ ಇರ್ತಕ್ಕಂಥವು. ಈ PUC ಪಠ್ಯಪುಸ್ತಕದಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯವನ್ನ ಅಳವಡಿಸಲಾಗಿದೆ. ಅದಂದ್ರೆ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವರು. ಈ ಮಹಾಭಾರತವನ್ನ ಬಹಳಷ್ಟು ಜನ ತನ್ನದೇ ಆದ ದೃಷ್ಟಿಕೋನದಲ್ಲಿ ನೋಡಿ ರಚಿಸಿದ್ದಾರೆ. ಪಂಪನು ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ ಬರೆದಿದ್ದಾನೆ. ರನ್ನನು ಗದಾಯುದ್ಧ ಅಂತ ಹೇಳಿ ಕೃತಿಯನ್ನ ಬರೆದಿದ್ದಾನೆ. ಇನ್ನು ಕುಮಾರವ್ಯಾಸ ಭಾರತ ಅಂತ ಹೇಳಿ ಕೃತಿಯನ್ನ ರಚಿಸಿದ್ದಾನೆ. ಹೀಗೆ ತಮ್ಮದೇ ಆದಂತಹ ದೃಷ್ಟಿಕೋನಗಳಲ್ಲಿ ಅವರವರು ಮಹಾಭಾರತವನ್ನ ಬರೆದಿದ್ದಾರೆ. ಇಲ್ಲಿ ಕುಮಾರವ್ಯಾಸನ ದೃಷ್ಟಿಕೋನದಲ್ಲಿ ಶ್ರೀಕೃಷ್ಣನೇ ನಾಯಕನಾಗಿದ್ದಾನೆ. ಆ ಕೃತಿಯಿಂದ ಆಗಿರತಕ್ಕಂತಹ ಈ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವರು ಎಂಬ ಪದ್ಯದ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ. ಮುಂಚಿತವಾಗಿ ಸಂಕ್ಷಿಪ್ತವಾಗಿ ಕವಿ ಪರಿಚಯ ಮಾಡಿಕೊಂಡು ನಂತರ ಆ ಪದ್ಯದ ಬಗ್ಗೆ ಅಭ್ಯಾಸ ಮಾಡೋಣ. ಪ್ರಸ್ತುತ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯವನ್ನ ಕುಮಾರವ್ಯಾಸನು ಬರೆದಿದ್ದಾನೆ. ಕನ್ನಡ ನಾಡು ಕಂಡ ಸುಪ್ರಸಿದ್ಧ ಕವಿಗಳಲ್ಲಿ ಕುಮಾರವ್ಯಾಸನು ಕೂಡ ಒಬ್ಬನು. ಈತನನ್ನ ಭಾಗವತ ಭಕ್ತ ಕವಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಈತನ ಮೂಲ ಹೆಸರು ನಾರಾಯಣಪ್ಪ. ಈತನಿಗೆ ಕುಮಾರವ್ಯಾಸ ಎಂಬ ಹೆಸರು ಹೇಗೆ ಬಂದಿತು ಎಂದರೆ, ವ್ಯಾಸರ ಮೇಲಿನ ಅತಿಯಾದ ಪ್ರೀತಿಯಿಂದಾಗಿ ತನ್ನನ್ನು ತಾನೇ ಈತನು ಕುಮಾರವ್ಯಾಸ ಎಂದು ಕರೆದುಕೊಂಡಿದ್ದಾನೆ. ಈತನ ಜನ್ಮಸ್ಥಳ ಗದಗಿನ ಸಮೀಪದ ಕೋಡಿವಾಡ. ಈತನ ಕಾಲ ಕ್ರಿಸ್ತಶಕ 1400. ಇನ್ನು ಈತನು ಬರೆದಿರುವಂತಹ ಕೃತಿ ಅಂದರೆ ಕರ್ನಾಟಕ ಭಾರತ ಕಥಾಮಂಜರಿ. ಇದನ್ನ ಗದಗಿನ ಭಾರತವೆಂತಲೂ ಕೂಡ ಕರೆಯುತ್ತಾರೆ, ಕುಮಾರವ್ಯಾಸ ಭಾರತ ಎಂತಲೂ ಕೂಡ ಕರೆಯುತ್ತಾರೆ. ಇದನ್ನ ಭಾಮಿನಿ ಷಟ್ಪದಿಯಲ್ಲಿ ರಚಿಸಲಾಗಿದೆ. ಇದು ಪಂಡಿತ ಪಾಮರರಿಗಿಬ್ಬರಿಗೂ ಕೂಡ ಇಷ್ಟವಾದಂತಹದ್ದು. ಕಾರಣ ಆತನು ಅದರಲ್ಲಿ ಬಳಸಿರುವಂತಹ ದೇಶೀಯ ಕನ್ನಡ ಭಾಷೆಯ ಸೊಗಡು, ಗಾದೆ ಮಾತುಗಳು ಮತ್ತು ಅಲಂಕಾರಗಳೇ ಆ ಕೃತಿಗೆ ಶೋಭೆಯನ್ನ ತಂದುಕೊಟ್ಟಿವೆ. ವ್ಯಾಸ ಭಾರತವನ್ನ 10 ಪರ್ವಗಳನ್ನ ಅನುಸರಿಸಿದ್ದರೂ ಕೂಡ ತನ್ನದೇ ಆದಂತಹ ಪ್ರತಿಭೆಯನ್ನ ಮೆರೆದಿದ್ದಾನೆ. ಹಾಗಾಗಿ ಉಳಿದ 8ಗಳನ್ನ ತಿಮ್ಮಣ್ಣ ಕವಿ ಬರೆದನೆಂದು ಹೇಳಲಾಗ್ತದೆ. ಈತನ ಪ್ರತಿಭೆಯನ್ನ ಮೆಚ್ಚಿ ಕುವೆಂಪುರವರು ಈ ರೀತಿಯಾಗಿ ಹೇಳುತ್ತಾರೆ: ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಎಂದು ಹೇಳಿದ್ದಾನೆ. ನಿಜಕ್ಕೂ ಆತನ ಮಾತು ಅತಿಶಯೋಕ್ತಿ ಏನಲ್ಲ, ಇದು ಸತ್ಯವಾದದ್ದೇ. ಪದ್ಯವನ್ನ ಅಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಕಾವ್ಯದ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳುವುದಾದ್ರೆ, 12 ವರ್ಷದ ವನವಾಸವನ್ನ ಪಾಂಡವರು ಮುಗಿಸಿ 1 ವರ್ಷದ ಅಜ್ಞಾತವಾಸವನ್ನ ಕಳೆಯಲಿಕ್ಕೆ ವಿರಾಟ ರಾಜನ ಆಸ್ಥಾನವನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದರಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡು ಮತ್ತೆ ಬೇರೆ ಬೇರೆ ಕಾರ್ಯಗಳನ್ನು ಮಾಡುತ್ತಾ ಅಥವಾ ವೃತ್ತಿಗಳನ್ನು ಮಾಡುತ್ತಾ ವಿರಾಟ ರಾಜನ ಆಸ್ಥಾನವನ್ನ ಸೇರಿಕೊಳ್ತಾರೆ. ಅದರಲ್ಲಿ ಒಂದೊಂದಾಗಿ ಹೇಳೋದಾದ್ರೆ, ಯುಧಿಷ್ಠರ ಅಂದ್ರೆ ಧರ್ಮರಾಯ ಕಂಕಭಟ್ಟ ಎಂಬ ಹೆಸರಿನಿಂದಲೂ ಆತನ ಕಾರ್ಯ ಪೂಜೆ ಕೈಂಕರ್ಯಗಳನ್ನ ಕೆಲಸ ಮಾಡುವನಾಗಿ ಸೇರಿಕೊಳ್ತಾನೆ. ಇನ್ನು ಭೀಮ ವಲಲ ಎಂಬ ಹೆಸರಿನಿಂದ ಅಡಿಗೆ ಮಾಡುವನಾಗಿ ವಿರಾಟ ರಾಜನ ಆಸ್ಥಾನದಲ್ಲಿ ಸೇರಿಕೊಳ್ತಾನೆ. ಇನ್ನು ಅರ್ಜುನ ಮಧ್ಯಪಾಂಡವ ಬೃಹನ್ನಳೆ ಎಂಬ ಹೆಸರಿನಿಂದಲೂ ಈತನು ವಿರಾಟ ರಾಜನ ಮಗಳಿಗೆ ನೃತ್ಯ ಗುರುವಾಗಿ ಸೇರಿಕೊಳ್ತಾನೆ.
ಇನ್ನು ನಕುಲ ಮತ್ತು ಸಹದೇವ ಒಬ್ಬ ಅಶ್ವಪಾಲಕನಾದರೆ ಇನ್ನೊಬ್ಬ ಗೋಪಾಲಕನಾಗಿ ವಿರಾಟ್ ರಾಜನ ಆಸ್ಥಾನವನ್ನ ಸೇರ್ಕೊಳ್ತಾರೆ. ದ್ರೌಪದಿಯು ಸೈರೇಂದ್ರಿ ಎಂಬ ಹೆಸರಿನಿಂದ ವಿರಾಟ್ ರಾಜನ ಆಸ್ಥಾನವನ್ನ ಸೇರ್ಕೊಳ್ತಾರೆ. ಇವಳ ಕೆಲಸ ವಿರಾಟ್ ರಾಜನ ಹೆಂಡತಿಯಾದಂತ ಸುದೇಶ್ನೆಗೆ ದಾಸಿಯಾಗಿ ಕೆಲಸವನ್ನ ನಿರ್ವಹಿಸ್ತಾಳೆ. ಇನ್ನು ಸುದೇಶ್ನೆ ವಿರಾಟ್ ರಾಜನ ಹೆಂಡತಿ. ವಿರಾಟ್ ರಾಜನ ಆಸ್ಥಾನದಲ್ಲಿ ಸುದೇಶ್ನೆಯ ತಮ್ಮನಾದಂತ ಕೀಚಕನು ಕೂಡ ಇರ್ತಾನೆ. ಈ ಕೀಚಕ ವಿರಾಟ ರಾಜನ ಸೇನಾಪತಿಯು ಕೂಡ ಹೌದು. ಕಾಮುಕನಾದಂತ ಲಂಪಟನಾದಂತ ಈ ಕೀಚಕ ಒಮ್ಮೆ ಈ ಸೈರೇಂದ್ರಿ ಅಂದ್ರೆ ದ್ರೌಪದಿಯ ಮೇಲೆ ಮೋಹಿತನಾಗ್ತಾನೆ. ಅವಳ ಸೌಂದರ್ಯಕ್ಕೆ ಮೋಹಿತನಾದಂತಹ ಕೀಚಕ ಅವಳಿಗೆ ಅನೇಕ ಬಾರಿ ಉಪಟಳವನ್ನ ಕೊಡ್ತಾನೆ, ಅಂದ್ರೆ ತೊಂದರೆಯನ್ನ ಕೊಡ್ತಾನೆ, ಪೀಡಿಸ್ತಾನೆ. ಅವಳು ಸ್ಪಂದಿಸದಿದ್ದಾಗ ಅಂತಹ ಸಂದರ್ಭದಲ್ಲಿ ಇವನು ಒಮ್ಮೆ ವಿರಾಟ್ ರಾಜನ ಆಸ್ಥಾನದಲ್ಲಿ ಅವಳನ್ನ ಅಗಲತ್ತಿನಲ್ಲಿಯೇ ಹಿಂಬಾಲಿಸಿಕೊಂಡು ಹೋಗಿ ವಿರಾಟ್ ರಾಜನ ಒಡ್ಡೋಲಗದಲ್ಲಿ ಎಲ್ಲರ ಮುಂದೆ ಕೂಡ ಅವಳನ್ನ ಪೀಡಿಸುತ್ತಾನೆ. ಆ ಸಂದರ್ಭದಲ್ಲಿ ಅವಳು ನಿರಾಕರಿಸಿದಾಗ ಆಗ ಅವನು ಅವಳನ್ನ ಕಾಲಿನಿಂದ ಒದೆದು ಅವಮಾನಿಸುತ್ತಾನೆ. ಅಲ್ಲಿರ್ತಕ್ಕಂಥ ಪಾಂಡವರಾಗಲಿ ವಿರಾಟ್ ರಾಜನಾಗಲಿ ಯಾರೂ ಸಹ ಈ ಸೈರೇಂದ್ರಿಯ ಪಕ್ಷವನ್ನ ವಹಿಸಿಕೊಳ್ಳುವುದಿಲ್ಲ. ಕಾರಣ ಇದು ಅವರಿಗೆ ಅಜ್ಞಾತವಾಸವಾಗಿರುವುದರಿಂದ ಇದಕ್ಕೆ ಅವರ ಪಕ್ಷವನ್ನು ವಹಿಸಲಿಕ್ಕೆ ಆಗುದಿಲ್ಲ. ಇದರಿಂದ ನೊಂದಿರ್ತಕ್ಕಂತಹ ದ್ರೌಪದಿ ಇದನ್ನ ಏನಾದ್ರೂ ಮಾಡಿ ಪಾರಾಗಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡುದು ಅಂತ ಹೇಳಿ ಅಲ್ಲಿಂದ ಆಸ್ಥಾನದಿಂದ ಓಡಿ ಹೋಗ್ತಾರೆ. ಓಡಿ ಹೋಗ್ಬಿಟ್ಟು ಈ ಕೀಚಕನ ಉಪಟಳದಿಂದ ನಾನು ಏನಾದ್ರೂ ಮಾಡಿ ಪಾರಾಗಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾರೆ. ಪಠ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಕೀಚಕನ ಉಪಟಳದಿಂದ ನೊಂದಂತ ದ್ರೌಪದಿಯು ತನ್ನ ಅವನಿಂದ ಪಾರು ಮಾಡುವಂತೆ ಭೀಮನಲ್ಲಿ ಬೇಡಿಕೊಳ್ಳುವಂತ ಪ್ರಸಂಗದಿಂದ ಪ್ರಸ್ತುತ ಪದ್ಯ ಆರಂಭವಾಗುತ್ತದೆ. ಆರಂಭದಲ್ಲಿ ಭೀಮ ಇದಕ್ಕೆ ಸಹಕರಿಸುವುದಿಲ್ಲ, ಪ್ರತ್ಯುತ್ತರವನ್ನು ಕೊಡ್ತಾನೆ. ಆದರೂ ಕೂಡ ಆ ಭೀಮನನ್ನ ಕೆಣಕಿ ಅವಳು ಮತ್ತೆ ಬಡಿದೆಬ್ಬಿಸಿ ತನ್ನನ್ನ ಸಹಾಯಕ್ಕೆ ನಿಲ್ಲುವಂತೆ ಮಾಡುವಂತ ಪ್ರಸಂಗ ಪ್ರಸ್ತುತ ಪದ್ಯದಲ್ಲಿ ನಾವು ನೋಡಬಹುದು. ಇನ್ನು ಕುಮಾರವ್ಯಾಸನು ಪ್ರಸ್ತುತ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯದಲ್ಲಿ ಕವಿಯ ಆಶಯ ಏನಪ್ಪಾ ಅಂತಂದ್ರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ, ಭೂಮಿಯಷ್ಟಿಗೆ ತಾಳ್ಮೆ ಉಳ್ಳವಳು ಕೂಡ ಆಗಿದ್ದಾಳೆ, ಅಂದ್ರೆ ಸಹನಮೂರ್ತಿ ಆಗಿದ್ದಾಳೆ. ಇವಳಿಗೆ ತನ್ನ ಆತ್ಮಾಭಿಮಾನಕ್ಕೆ ಕುಂದುಂಟು ಆದಾಗ ಅವಳು ತನ್ನಲ್ಲಿರ್ತಕ್ಕಂಥ ತನ್ನ ಅಂತರಂಗದಲ್ಲಿ ಒದಗಿರತಕ್ಕಂತಹ ಜಾಣ್ಮೆ ಬುದ್ಧಿಶಕ್ತಿಯನ್ನ ಸಮಯೋಚಿತವಾಗಿ ಔಚಿತ್ಯಪೂರ್ಣವಾಗಿ ಬಳಸಿಕೊಂಡು ತನಗೆ ಒದಗಿದಂತಹ ಕಷ್ಟವನ್ನ, ತನ್ನ ಕುಟುಂಬಕ್ಕೆ ಒದಗಿದಂತಹ ಕಷ್ಟವನ್ನ ಪಾರು ಮಾಡಿಕೊಳ್ಳುವಂತಹ ಶಕ್ತಿ ತನ್ನಲ್ಲಿದೆ ಅನ್ನೋದನ್ನ ಅನೇಕ ನಾವು ಪುರಾಣ ಇತಿಹಾಸಗಳಲ್ಲಿ ನಾವು ನೋಡಿದ್ದೇವೆ. ಅಂತದ್ದೇ ಒಂದು ಘಟನೆ ಈ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂಥದ್ದಲ್ಲಿ ದ್ರೌಪದಿ ಆ ಕಾರ್ಯವನ್ನ ನಿರ್ವಹಿಸುತ್ತಾಳೆ. ನಂತರ ಈಗ ನೋಡೋಣ, ಒಂದೊಂದೇ ಪದ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಆರಂಭದಲ್ಲಿ ಈ ಕೀಚಕನ ಉಪಟಳದಿಂದ ನೊಂದಿರ್ತಕ್ಕಂಥ ದ್ರೌಪದಿಯು ತನ್ನ ಅಳಲನ್ನ ನೋವನ್ನ ತೋಡ್ಕೊಳ್ಳಿಕ್ಕೆ ಮುಂದಾಗ್ತಾಳೆ. ಏನಂತಂದ್ರೆ ಈ ರೀತಿಯಾಗಿ ಮೊದಲಿನಾಗಿ ಈ ರೀತಿಯಾಗಿ ಹೇಳ್ತಾವೆ: ಆರಿಗೆ ಉಸಿರುವೆನ್, ಆರ ಸಾರುವೆನ್, ಆರಿಗೆ ಒರಲುವೆನ್, ಆರಿಗೆ ಅರುಹುವೆನ್, ಯಾರ ಬೇಡುವೆನ್ ಅಕಟ ಹೆಂಗಸು ಜನ್ಮವ ಸುಡಲಿ, ಘೋರ ಪಾತಕಿ ಎನ್ನಲು ಮುನ್ನಾರು ನವದವರುಂಟು, ಮರಣವು ಬಾರದೆ ಎಂದು ಹೊರಳಿದಳು ಬಸುರನು ಒಯ್ದು ಶಶಿವದನೆ. ಈ ಪದ್ಯದ ಅರ್ಥವನ್ನು ನೋಡಿದಾಗ, ಉಪಟಳದಿಂದ ನೊಂದಂತ ದ್ರೌಪದಿ ಈ ರೀತಿಯಾಗಿ ತನ್ನ ಅಳಲನ್ನ, ಸಂಕಟವನ್ನ, ನೋವನ್ನ ತೋಡ್ಕೊಳ್ತಾರೆ. ಆರಿಗೆ ಉಸಿರುವೆನ್ ಅಂದ್ರೆ ಯಾರಿಗೆ ನಾನು ಹೇಳಲಿ, ಯಾರಿಗೆ ಸಾರುವೆನ್ ಅಂದ್ರೆ ಯಾರ ಸಮೀಪ ನಾನು ಹೋಗಲಿ, ಆರಿಗೆ ಒರಲುವೆನ್ ಯಾರಿಗೆ ನಾನು ಗಟ್ಟಿಯಾಗಿ ಕೂಗಿ ಹೇಳಲಿ, ಆರಿಗೆ ಅರುಹುವೆನ್ ಯಾರಲ್ಲಿ ನಾನು ಬೇಡಿಕೊಳ್ಳಲಿ, ಆರು ಬೇಡುವೆನ್ ಯಾರನ್ನು ನಾನು ಬೇಡಿಕೊಳ್ಳಲಿ, ಅಕಟ ಅಂದ್ರೆ ಅಯ್ಯೋ ಹೆಂಗಸ ಜನ್ಮ ಸುಡಲಿ, ಅಂದ್ರೆ ಹೆಣ್ಣಾಗಿ ಹುಟ್ಟಿದ್ದೇ ಒಂದು ಪಾಪ, ಈ ಹೆಣ್ಣು ಜನ್ಮವನ್ನ ಸುಡಲಿ. ಘೋರ ಪಾತಕಿ ಅಂದ್ರೆ ಬಹಳ ಪಾಪ ಮಾಡಿರ್ತಕ್ಕಂತ ಹೆಣ್ಣು ನಾನು.
ಎನ್ನಲು ಮುನ್ನಾರು ಅಂದ್ರೆ ನನಗಿಂತಲೂ ಮುಂಚಿತವಾಗಿ ಅನೇಕ ಘೋರ ಪಾಪವನ್ನು ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳು ಇದೇ ರೀತಿಯಾಗಿ ಅನೇಕ ಸಂಕಟಗಳನ್ನ ಅನುಭವಿಸಿ ಸಾವನ್ನಪ್ಪಿದ್ದಾರೆ. ಆ ನವೆ ಅಂದ್ರೆ ಅವರು ಕೂಡ ಅಲ್ಲೆಲ್ಲ ಹತ್ತಿದ್ದಾಗೆ ನರಳಿದ್ದಾರೆ. ಹಾಗಾಗಿ ನನಗೂ ಇವಾಗಲೇ ಸಾವಾದ್ರೂ ಬರಬಾರ್ದೆ ಎಂದೇಳಿ ತನ್ನ ಒಡಲನ್ನ ಅಂದ್ರೆ ಬಸುರು ಅಂದ್ರೆ ತನ್ನ ಹೊಟ್ಟೆಯನ್ನ ಪಡೆದುಕೊಳ್ಳುತ್ತಾ ಶಶಿವದನೆ ಅಂತಂದ್ರೆ ಚಂದ್ರಮುಖಿಯಾದಂತಹ ದ್ರೌಪದಿಯು ತನ್ನ ಹೊಟ್ಟೆಯನ್ನ ಪಡೆದುಕೊಳ್ಳುತ್ತಾ ಈ ರೀತಿಯಾಗಿ ನಿವೇದಿಸ್ತಾಳೆ. ಪಾತಕಿ ಅಂತಿದೆಯಲ್ಲ ಅದು ಗುಣವಾಚಕ. ಘೋರಪಾತ ಗುಣವಾಚಕ ಅಂತಂದ್ರೆ ಮೊದಲು ತಿಳ್ಕೊಂಡಿರ್ಬೇಕು. ಏನು ಗುಣವಾಚಕ ಅಂತಂದ್ರೆ ಯಾವುದೇ ವಸ್ತುವಿನ ಗುಣ, ಸ್ವಭಾವ, ರೀತಿ, ವಿಶೇಷಣಗಳನ್ನ ಒಳಗೊಂಡಿರ್ತಕ್ಕಂಥವನ್ನ ನಾವು ಗುಣವಾಚಕ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಘೋರಪಾತಕಿ ಅಂತಿದೆ. ಘೋರಪಾತಕಿ ಅನ್ನೋದ್ರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಘೋರ ಅನ್ನೋದೇ ಇದರಲ್ಲಿರ್ತಕ್ಕಂಥ ಗುಣವಾಚಕ. ಹೀಗೆ ಪದ್ಯದುದ್ದಕ್ಕೂ ಕೂಡ ಅನೇಕ ಈ ವ್ಯಾಕರಣದ ಅಂಶಗಳು ಬರ್ತಾ ಹೋಗ್ತದೆ. ಅಲ್ಲಲ್ಲಿ ನೀವು ಗುರುತಿಸ್ಕೊಳ್ತಾ ಗಮನವಿಟ್ಟು ಕೇಳ್ತಾ ಹೋಗ್ಬೇಕು. ಇದು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತಾ ಮುಂದಿನ ಪದ್ಯಕ್ಕೆ ಹೋಗೋಣ. ಯಮಸುತಂಗೆ ಅನುಭವನೇ ಧರ್ಮ ಕ್ಷಮೆಯ ಗರ ಒಡೆದಿರುವುದು. ಪಾರ್ಥನು ಮಮತೆ ಉಳ್ಳವನೆಂಬನೇ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿರುವನು. ಉಳಿದ ಇಬ್ಬರು ರಮಣರಿವರು ನಾಯ ಕೊಲ್ಲಲು ಅಕ್ಷಮರು, ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಈ ಪದ್ಯದಲ್ಲಿ ಏನಿದೆ ಅಂತಂದ್ರೆ ತನ್ನ 5 ಜನ ಗಂಡಂದರಲ್ಲಿ ಯಾರು ತನ್ನ ದುಃಖವನ್ನ ತೊಡೆಯಲು ಯೋಗ್ಯರು ಎಂದು ದ್ರೌಪದಿ ಮನದಲ್ಲಿಯೇ ಯೋಚಿಸಿ ಈ ರೀತಿಯಾಗಿ ಹೇಳ್ತಾ ಹೋಗ್ತಾಳೆ. ಯಮಸುತಂಗೆ ಅರುಹನೆ ಅಂದ್ರೆ ಯಮ ಅಂದ್ರೆ ಇಲ್ಲಿ ಯುಧಿಷ್ಠಿರ, ಯಮಸುತ ಅಂದ್ರೆ ಯುಧಿಷ್ಠಿರ ಅಥವಾ ಧರ್ಮರಾಯ. ಅರುಹನೆ ಅಂದ್ರೆ ಅವನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮ ಕ್ಷಮೆಯ ಗರ ಒಡೆದಿರುವುದು. ಯಾವಾಗ್ಲೂ ಧರ್ಮರಾಯನಿಗೆ ಏನಾದ್ರೂ ಹೇಳಿದ್ರೆ ಅವನು ಯಾವಾಗಲೂ ಕ್ಷಮಿಸ್ಬೇಕು ಬಿಡು, ಇಂಥವೆಲ್ಲ ಅಲ್ಲ, ಧರ್ಮ ಇದರಲ್ಲೇ ಅವನಿಗೆ ಗರ ಒಡೆದಿದೆ. ಗರ ಅಂತಂದ್ರೆ ಅಲ್ಲೆಲ್ಲ ಇರುವ ಹಾಗೆ ಗ್ರಹ ಅಂತ. ಇದು ತತ್ಸಮ ತದ್ಭವದಲ್ಲಿ ಬರ್ತಕ್ಕಂಥದ್ದು. ಏನ್ ತತ್ಸಮ ತದ್ಭವ ಅಂತಂದ್ರೆ ಸಂಸ್ಕೃತದಿಂದ ಶಬ್ದಗಳು ಯಥಾವತ್ತಾಗಿ ಕನ್ನಡದಲ್ಲಿ ಬಳಕೆ ಆದ್ರೆ ನಾವು ಅದಕ್ಕೆ ತತ್ಸಮ ಅಂತ ಕರಿತೀವಿ. ಅಲ್ಪ ಸ್ವಲ್ಪ ವಿಕಾರ ಹೊಂದಿ ಅಥವಾ ಬದಲಾವಣೆ ಹೊಂದಿ ಬಳಕೆ ಆದ್ರೆ ಅದನ್ನ ನಾವು ತದ್ಭವ ಅಂತ ಹೇಳಿ ಕರಿತೀವಿ. ಇಲ್ಲಿ ಗರ ಗ್ರಹ ಅಂತ. ಗ್ರಹ ಅಂದ್ರೆ ದೆವ್ವ ಮೆತ್ಕೊಂಡತೆ ಅಂತ ಹೇಳ್ತಾರಲ್ಲ ಹಳ್ಳಿ ಭಾಷೆನಲ್ಲಿ, ಆ ರೀತಿಯಾಗಿ. ಇನ್ನು ಓಡದಿದೆ. ಇನ್ನು ಮಧ್ಯಮ ಪಾಂಡವಾಗಿರ್ತಕ್ಕಂಥ ಪಾರ್ಥನು ಅವನು ನನ್ನ ಮೇಲೆ ಅಪಾರವಾದಂತ ಪ್ರೀತಿ ಉಳ್ಳವನು. ಮಮತೆ ಅಂದ್ರೆ ಪ್ರೀತಿ ಉಳ್ಳವನು. ಅವನಿಗೆ ಹೇಳೋಣ ಅಂತಂದ್ರೆ ಆತನು ತನ್ನ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಭ್ರಮಿತನಾಗಿದ್ದಾನೆ ಅಂದ್ರೆ ಭ್ರಮೆಯಲ್ಲೇ ಸಿಲುಕಿದ್ದಾನೆ. ಅಂದ್ರೆ ಅವನ ಅಣ್ಣನ ಆಜ್ಞೆಯನ್ನು ಅವನು ಮೀರುವಂತಿಲ್ಲ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನು ಉಳಿದತಕ್ಕಂತ ಇಬ್ಬರು ಯಾರು ಅಂದ್ರೆ ನಕುಲ ಮತ್ತು ಸಹದೇವ. ಹೋಗ್ಲಿ ಇವರಿಗಾದ್ರೂ ಹೇಳೋಣ ಅಂತಂದ್ರೆ ಆ ನಾಯ ಅಂದ್ರೆ ಇಲ್ಲಿ ಆ ನಾಯ ಯಾರು ಅಂತಂದ್ರೆ ಆ ಕೀಚಕನನ್ನ ಕೊಲ್ಲಲಿಕ್ಕೆ, ಆ ನಾಯ ಅಂದ್ರೆ ಕೀಚಕನನ್ನ ಕೊಲ್ಲಲಿಕ್ಕೆ ಅವರು ಅಸಮರ್ಥರು. ಅಕ್ಷಮರು ಅಂದ್ರೆ ಅಸಮರ್ಥರು. ರಮಣರು ಅಂದ್ರೆ ಗಂಡಂದಿರು ಅಂತ ಹೇಳಿ ನೋಡಬಹುದು. ರಮಣರಿವರು ನಾಯ ಕೊಲ್ಲಲು ಅಂದ್ರೆ ಇವರಿಬ್ಬರು ಕೂಡ ಅಸಮರ್ಥರು. ಅಂದ್ರೆ ಆ ಕೀಚಕನನ್ನ ಕೊಲ್ಲಿಕ್ಕೆ ಅಸಮರ್ಥರು, ಸಂದೇಹವೇ ಇಲ್ಲ ಎಂದು ತನ್ನ ಮನದೊಳಗೆ ಈ ದ್ರೌಪದಿಯು ಯೋಚಿಸಿದಳು. ಮುಂದಿನ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಳು ಕಲಿಭೀಮನೆ ಬಿಳಿಪುಳ್ಳ ಗಂಡನು, ಆನೆಯ ಅರಿಬಕ್ಕೆ ನಿಲ್ಲದೆ ಅಂಗೈಸುವನು. ಕಡು ಈಯಾಳಿ ಉಳ್ಳವನು, ಕುಲ್ಲನಿವನು ಉಪಟಳವನು, ಆತನಂ ಗೆಲ್ಲುವನು. ಹೇಳುವನು ಬಳಿಕ ಅವನಲ್ಲಿ ಉರುಳಿಲ್ಲದೊಡೆ ಕುಡಿಯುವನು ಘೋರತರ ಶವ. ಈ ಪದ್ಯದಲ್ಲಿ ಏನಿದೆ ಅಂತಂದ್ರೆ ದ್ರೌಪದಿ ಈ ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ತನ್ನ ಕಷ್ಟವನ್ನ ನಿವಾರಿಸುವುದಿಲ್ಲವೆಂದು ಯೋಚಿಸಿ ಅಂತಿಮವಾಗಿ ಇವಳು ಭೀಮನೇ ಇದಕ್ಕೆ ತಕ್ಕವನೆಂದು ತೀರ್ಮಾನಿಸುವಂತ ಪ್ರಸಂಗ ಈ ಪದ್ಯದಲ್ಲಿ ನಾವು ನೋಡಬಹುದು. ಎಲ್ಲರಳು ಕಲಿಭೀಮನೇ ಮಿಡುಕುಳ್ಳ ಗಂಡನು. ಮಿಡುಕುಳ್ಳ ಅಂದ್ರೆ ಮಿಡಿಯುವನು ಅಂತ ಹೇಳಿ. ಕಲಿಭೀಮ ಇಲ್ಲಿ ಕೂಡ ನಾನು ಹಿಂದೆ ಹೇಳಿದ ಹಾಗೆ ಗುಣವಾಚಕ ಇದೆ. ಭೀಮನಿಗೆ ವಿಶೇಷ ಅಂದ್ರೆ ಕಲಿ ಭೀಮ ಅಂತಂದ್ರೆ ಇಲ್ಲಿ ಅದು ಗುಣವಾಚಕ
ಕಲಿಭೀಮ ಅನ್ನೋದು. ಇದರಲ್ಲಿ ಗುಣವಾಚಕ ಯಾವುದಂದ್ರೆ ಕಲಿ. ಮಿಡುಕುಳ್ಳ ಅಂತಂದ್ರೆ ಮಿಡಿಯುವವನು ಅಂತೇಳಿ. ಹಾನಿ ಅರಿಬಕ್ಕೆ ಅಂದ್ರೆ, ಹಾನಿ ಅಂದ್ರೆ ನಷ್ಟ, ನಷ್ಟಕ್ಕಾಗಲಿ ಅಥವಾ ಅರಿಬಕ್ಕೆ ಅಂದ್ರೆ ನನ್ನ ತೊಂದರೆಗಾಗಲಿ ಅಥವಾ ಸಂಕಷ್ಟಕ್ಕಾಗಲಿ ಅಥವಾ ನನ್ನ ಪಾಲನೆಗಾಗಲಿ ಅವನು ನಿಲ್ಲದೆ ಅಂಗೈಸುವನು. ಅಂದ್ರೆ ತುಂಬಾ ಕಾಳಜಿ ಉಳ್ಳವನು ಯಾರು ಅಂತಂದ್ರೆ ಇಲ್ಲಿ ಭೀಮನು. ಹಾಗಾಗಿ ಈಯಾಳಿ ಉಳ್ಳವನು ಅಂತಂದ್ರೆ ತುಂಬಾ ಸ್ವಾಭಿಮಾನದ ಜಿದ್ದನ್ನ ಉಳ್ಳವನು ಈ ಭೀಮ. ಹಾಗಾಗಿ ಈ ಕೀಚಕನ ಎಲ್ಲ ಉಪಟಳವನ್ನ ಕುಲ್ಲನಿವನು ಅಂತಿದೆ. ಕುಲ್ಲ ಅಂದ್ರೆ ದುಷ್ಟನಾಗಿರ್ತಕ್ಕಂಥ ಕೀಚಕನ ಉಪಟಳವನ್ನ ಆತನ ಮುಂದೆ ಎಲ್ಲವನ್ನೂ ಕೂಡ ಹೇಳುತ್ತೇನೆ. ಬಳಿಕ ಅವನಲ್ಲಿ ಉರುಳಿಲ್ಲದೊಡೆ ಅದೇನು ಉಪಯೋಗ ಇಲ್ಲಪ್ಪ, ನನ್ನಿಂದ ಆಗುದಿಲ್ಲ ಅಂತ ಏನಾದ್ರೂ ಒಂದ್ ವೇಳೆ ಅವನಿಗೆ ಹೇಳಿದ್ದಾದ್ರೆ ನಾನು ಘೋರತರವಾದಂತ ವಿಷವನ್ನ ಕುಡಿಯುತ್ತೇನೆ. ಘೋರತರ ಅನ್ನೋದು ಕೂಡ ಗುಣವಾಚಕದಲ್ಲಿ ಬರ್ತದೆ. ಕಲಿಭೀಮ ಅನ್ನೋದು ಕೂಡ ಇದರಲ್ಲಿ ಗುಣವಾಚಕದಲ್ಲಿ ಬಂದಿರತಕ್ಕಂತ ಶಬ್ದಗಳು. ಮುಂದಿನ ಪದ್ಯಕ್ಕೆ ಹೋಗೋಣ. ಬಿಸಿಲು ಬಿಗಿಲೆಂಬೆನೋ ಮೇಣ್ ಒಬ್ಬಳೆ ಏತಕ್ಕೆ ಬಂದೆ, ಮೋರೆ ಮಬ್ಬಿದೆ ಏಕೆಂದೆನ್ನ ಸಂತೈಸುವನೋ. ಸಾಮದಲ್ಲಿ ತುಪ್ಪುವುದು ತಾ ಬಂದ ಬರವಿದು ನಿಬ್ಬರವಲ ಜನದ ಮನಕಿ ಎಬ್ಬಿಸಿಯೇ ನೋಡುವನು ಎನ್ನುತ್ತ ಸಾರಿದಳು ವಲ್ಲಭನ. ಇದರಲ್ಲಿ ಭೀಮನಿಗೆ ತನ್ನ ಸಂಕಟವನ್ನ ಹೇಳಿಕೊಂಡು ಅವನು ಸಹಾಯವನ್ನು ಪಡಿಬೇಕು ಅಂತ ಹೇಳಿ ಪಡೆಯುವ ಸಲುವಾಗಿ ಈ ದ್ರೌಪದಿಯು ಅವನನ್ನು ಹುಡುಕಿಕೊಂಡು ಅವನಿದ್ದಂತ ಪಾಕಶಾಲೆಗೆ ಬರ್ತಾರೆ. ಅಲ್ಲಿ ಈ ಭೀಮ ನಿದ್ರಿಸ್ತಾ ಇರ್ತಾನೆ, ಅಂದ್ರೆ ಮಲ್ಕೊಂಡಿರ್ತಾನೆ. ಆ ಭೀಮನನ್ನು ನೋಡಿದಂತ ದ್ರೌಪದಿಯು ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಆ ಅಡಿಗೆ ಮನೆಯನ್ನೆಲ್ಲ ಅಲ್ಲಲ್ಲೆಲ್ಲ ತರಕಾರಿಗಳು ಅದು ಇದೆಲ್ಲ ಬಿದ್ದಿರ್ತದೆ. ಅಲ್ಲೇ ಇರ್ತಕ್ಕಂಥ ಒಂದು ಮಂಚದ ಮೇಲೆ ಈ ಭೀಮ ಮಲ್ಕೊಂಡಿರ್ತಾನೆ. ಅದನ್ನ ಹೇಗೆ ಎಬ್ಬಿಸಿದ್ರೆ ಏನ್ ಅನ್ಕೊಳ್ತಾನೋ ಏನೋ ಅಂತ ಹೇಳಿ ತನ್ನ ಮನದಲ್ಲೇ ತನ್ನ ಇಂಗಿತವನ್ನ ಈ ರೀತಿಯಾಗಿ ಹೇಳ್ತಾರೆ. ಏನು ಅಂತಂದ್ರೆ, ಎಬ್ಬಿಸಲು ಬುಗಿಲೆಂಬೆನೋ, ಒಂದು ವೇಳೆ ನಾನೇನಾದ್ರೂ ಎಬ್ಬಿಸಿದ್ರೆ ಬುಗಿಲೆಂದು ಸಿಟ್ಟುಗೊಳ್ಳುವನೋ. ಮೇಣ್ ಅಂದ್ರೆ ಅಥವಾ ಒಬ್ಬಳೇ ಏತಕ್ಕೆ ಬಂದೆ, ನೀನು ಒಬ್ಬಳೇ ಏಕೆ ಇಲ್ಲಿ ಇಷ್ಟೊತ್ತಿನಲ್ಲಿ ಬಂದೆ ಅಂತ ಹೇಳಿ ಕೇಳ್ತಾನೋ. ಮೋರೆಯ ಮಬ್ಬಿದೆ, ಮೋರೆ ಅಂದ್ರೆ ಮುಖ, ಮಬ್ಬಿದೆ ಅಂತಂದ್ರೆ ಯಾಕೆ ಕಳಹೀನವಾಗಿದೆ, ಕಾಂತಿಹೀನವಾಗಿದೆ, ಏಕೆ ನೀನು ಸಪ್ಪೆ ಮೋರೆಯನ್ನ ಹಾಕೊಂಡಿದ್ಯಾ ಅಂತ ಹೇಳಿ ಎಲ್ಲಿ ಕೇಳ್ಬಿಡ್ತಾನೋ. ಮೋರೆಯ ಮಬ್ಬಿದೆ ಕೆಂದೆನ್ನ ಸಂತೈಸುವನೋ. ಸಾಮದಲ್ಲಿ, ಸಾಮ ಅಂತಂದ್ರೆ ಸಮಾಧಾನದಿಂದ ತುಬ್ಬುವುದು ಅಂದ್ರೆ ಅರಿಯುವುದು, ಸಮಾಧಾನದಿಂದ ಅರಿಯುವುದು. ಅವನ ಮನಸ್ಸನ್ನ ಸಮಾಧಾನದಿಂದ ಅರಿತು ಹೇಳ್ತಾನೆ, ಜನ ಮನಕಿ ನೆಬ್ಬಿಸಿಯೇ ಇಷ್ಟೊತ್ತಿನಲ್ಲಿ ಬಂದಿದೆಯಲ್ಲ, ಜನ ಏನಾದ್ರೂ ಅನ್ಕೊಡಲ್ವಾ ಅಂತ ಅನ್ಕೊಂಡ್ಬಿಡ್ತಾನೋ ಏನೋ ಅಂತ ಹೇಳ್ಬಿಟ್ಟು ಎಬ್ಬಿಸಿಯೇ ನೋಡಿ ಬಿಡುತ್ತೇನೆ ಎಂದು ಸಾರಿದಳು ವಲ್ಲಭನ. ಅಂದ್ರೆ ತನ್ನ ವಲ್ಲಭನಲ್ಲಿ ಗಂಡ ಅಥವಾ ನಲ್ಲ ಅಥವಾ ಒಡೆಯ ಅಂತೇಳಿ ಕೂಡ ಬರ್ತದೆ. ಈ ಸಮಾನಾರ್ಥಕ ಪದಗಳನ್ನ ತಿಳ್ಕೋಬೇಕು. ಯಾಕೆಂದ್ರೆ ಈ ಭಾಷೆಯಲ್ಲಿ ಪದ ಸಂಪತ್ತನ್ನು ಹೆಚ್ಚಿಸ್ತಾ ಹೋದ್ರೆ ಅವಾಗ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಹಾಯಕವಾಗ್ತದೆ. ನೆಕ್ಸ್ಟ್ ಮುಂದಿನ ಪದ್ಯ ಭಾಗವನ್ನ ನೋಡೋಣ. ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನ್ನು ಹಿಡಿದು ಅಲುಗಲು ಅಪ್ರತಿಮ ಮಲ್ಲನೆದ್ದನು. ನೋಡಿದನು ಪಾಂಚಾಲ ನಂದನೆಯ ವಲ್ಲಭೆಯ ಬರವೇನು, ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ತೊಳುವಿಲ್ಲದೆ ಉಸಿರಿ ಇರಳೇಕೆ ಬಂದೆ ಲತಾಂಗಿ ಹೇಳಲ್ಲ. ಈ ಪದ್ಯದಲ್ಲಿರ್ತಕ್ಕಂಥದ್ದು ಅರ್ಥ ಏನಂತಂದ್ರೆ, ನಿಧಾನವಾಗಿ ಅವಳು ಹೋದು, ಮೆಲ್ಲನೆ ಅಂದ್ರೆ ನಿಧಾನವಾಗಿ ಆ ಭೀಮನ ಸಮೀಪಕ್ಕೆ ಹೋಗಿ ಮುಸುಕ ಸಡಿಲಿಸಿ, ಅಂದ್ರೆ ಅವನು ಹೊಚ್ಕೊಂಡಿರ್ತಕ್ಕಂಥ ಚಂದ್ರವನ್ನ ಅಥವಾ ಏನೋ ರಗ್ಗನ್ನ ಅಂತೀವಲ್ಲ ಅದನ್ನ ಸಡಿಲಿಸಿ ಅದರಿಂದ ತೆಗೆದುಬಿಟ್ಟು ಗಲ್ಲವನ್ನು ಹಿಡಿದು ಭೀಮನ ಗಲ್ಲವನ್ನ ಹಿಡಿದುಕೊಂಡು ಹೀಗೆ ಆ ಗಲ್ಲವನ್ನ ಅಗಲಾಡಿಸಲು ಆಗ ಅಪ್ರತಿಮ ಅನ್ನೋದು ಕೂಡ ಒಂದು ಗುಣವಾಚಕ ಶಬ್ದ. ಅಪ್ರತಿಮ ಅನ್ನೋದ್ರ ಅರ್ಥ ಏನಂದ್ರೆ ಯಾರಿಗೂ ಸರಿಸಾಟಿ ಇಲ್ಲದೆ ಇರ್ತಕ್ಕಂಥ ಜಟ್ಟಿ ಅಂದ್ರೆ ಇಲ್ಲಿ ಭೀಮ. ಆ ಭೀಮನ ಗಲ್ಲವನ್ನ ಹಿಡಿದು ಅವಳು ಮೆಲ್ಲನೆ ಅಲುಗಾಡಿಸಿದರು. ಆಗ ಅಪ್ರತಿಮ ಮಲ್ಲನು ಎದ್ದನು, ಅಂದ್ರೆ ಭೀಮನು ಎದ್ದನು. ಎದ್ದು ನೋಡಿದನು. ನೋಡಿದ ಪಾಂಚಾಲ ನಂದನೆಯ, ಪಾಂಚಾಲ ಅಂದ್ರೆ ಪಾಂಚಾಲ ರಾಜ್ಯದ
ರಾಜಕುಮಾರಿ ಆಗಿರ್ತಕ್ಕಂಥ ರಾಜನ ಮಗಳಾಗಿರ್ತಕ್ಕಂಥ ಈ ರಾಜಕುಮಾರಿಯನ್ನ ಅಂದ್ರೆ ದ್ರೌಪದಿಯನ್ನ ನೋಡಿದನು. ವಲ್ಲಭೆ ಅಂದ್ರೆ ಪ್ರಿಯತಮಿಯೇ ಅಂದ್ರೆ ಹೆಂಡತಿಯೇ ಹೇಳ್ತಾನೆ, ಪ್ರಿಯೇ ಪತ್ನಿಯೇ ಹೇಳ್ತಾನೆ, ಬರವೇನು ಮುಖದಲ್ಲಿ ಅಂದ್ರೆ ನೀನು ಇಲ್ಲಿಗೆ ಬರಲು ಕಾರಣವೇನು? ಬರವೇನು ಅಂದ್ರೆ ಇಲ್ಲಿಗೆ ಬರಲೇನು ಕಾರಣವೇನು? ಮುಖದಲ್ಲಿ ತಲ್ಲಣವೇ, ನಿನ್ನ ಮುಖದಲ್ಲಿ ಯಾಕೆ ಇಷ್ಟೊಂದು ಭಯ ಇದೆ, ಹೆದರಿಕೆ ಇದೆ, ಕಳವಳ ಇದೆ, ಯಾಕೆ? ತಳುವಿಲ್ಲದೆ ಅಂದ್ರೆ ತಡಮಾಡದೆ, ತಳುವಿಲ್ಲದೆ ಅಂದ್ರೆ ತಡಮಾಡದೆ, ಉಸಿರು ಅಂದ್ರೆ ತಡಮಾಡದೆ ಹೇಳು, ಇರುಳೇಕೆ ಬಂದೆ? ಈ ರಾತ್ರಿ ಇಷ್ಟೊತ್ತಿನಲ್ಲಿ ನೀನು ಹೇಗೆ ಬರ್ಲಿಕ್ಕೆ ಹೋಗಿದ್ದೆ ಅಂತ ಹೇಳಿ ಕೇಳ್ತಾರೆ. ಲತಾಂಗಿ ಹೇಳಲ್ಲ. ಲತೆ ಅಂದ್ರೆ ಇಲ್ಲಿ ಬಳ್ಳಿ ಅಂತ ಅರ್ಥ. ಅಂದ್ರೆ ಬಳ್ಳಿ ಅಂತ ದೇಹ ಉಳ್ಳಿರ್ತ ಆ ದ್ರೌಪದಿಯನ್ನ ಈ ರೀತಿಯಾಗಿ ಹೇಳೆಂದು ಕೇಳಿದನು. ಮುಂದಿನ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ನಿನ್ನೆ ಅಗಲ ಅರಹಟ್ಟಿ ಕೀಚಕ ಕುನ್ನಿ ಒದೆದನು ರಾಜ್ಯಸಭೆಯಲ್ಲಿ, ನಿನ್ನ ಒಂದಿಗರಿರಲು ಪರಿಭವ ಉಚಿತವೇ, ತನಗೆ ಎನ್ನನವ ಬೆಂಬಿಳಿಯ ಬಿಡನು, ನಾನಿನ್ನು ಬದುಕುವಳಲ್ಲ, ಪಾತಕ ನಿನ್ನ ತಾಗದೆ ಮಾಡದೆ ಎನ್ನಲಿ ಭೀಮ ಕತಿಗೊಂಡ. ಈ ಪದ್ಯದ ಭಾವಾರ್ಥ ಏನು ಅಂತಂದ್ರೆ, ನಿನ್ನೆ ಹೊತ್ತಿನಲ್ಲಿಯೇ ಹಗಲು ಹರೆಹಟ್ಟಿ ಅಂತೀವಿ, ಹರೆಹಟ್ಟಿ ಅಂದ್ರೆ ಬೆನ್ನಟ್ಟಿ ಅಂತೇಳಿ, ನಿನ್ನೆ ಹೊತ್ತಿನಲ್ಲಿಯೇ ನನ್ನನ್ನ ಬೆನ್ನು ಹಟ್ಟಿ ಆ ಕೀಚಕ ಕುನ್ನಿ ಅಂದ ತುಂಬಿದಂತ ರಾಜನ ಒಡ್ಡೋಲಗದಲ್ಲಿ ನನ್ನನ್ನ ಕಾಲಿನಿಂದ ಒದ್ದನು. ರಾಜನ ರಾಜ್ಯಸಭೆಯಲ್ಲಿ ನನ್ನನ್ನ ಕಾಲಿನಿಂದ ಒದ್ದನು. ಆ ರಾಜ್ಯಸಭೆಯಲ್ಲಿ ವಿರಾಟ ರಾಜನು, ಯುಧಿಷ್ಠರ, ಭೀಮ, ಅರ್ಜುನ, ನಕುಲ ನೀವೆಲ್ಲರೂ ಕೂಡ ಅಲ್ಲಿದ್ರಿ. ಆದ್ರೆ ನೀವು ಯಾರೂ ಕೂಡ ನನ್ನ ಪಕ್ಷವನ್ನ ವಹಿಸಲಿಲ್ಲ. ನಿನ್ನ ಒಂದಿಗರಲ್ಲೇ ನಿನ್ನ ಜೊತೆಯವರು, ಇವರೆಲ್ಲರೂ ಕೂಡ ನಿನ್ನ ಜೊತೆಯಲ್ಲೇ ಇದ್ರು. ಆದರೆ ಪರಿಭವ ಉಚಿತವೇ, ಪರಿಭವ ಅಂದ್ರೆ ಇಲ್ಲಿ ಅವಮಾನ, ಅಲ್ಲಿ ನನಗಾದಂತ ಅವಮಾನವು ಇದು ಉಚಿತವೇ? ನಿನಗೆ ನನಗೆ ಅವಮಾನ ಆಯ್ತಲ್ಲ, ಇದೆಲ್ಲ ನಿಮಗೆ ಉಚಿತವೇ ಅಂತ ಹೇಳಿ ದ್ರೌಪದಿ ಆ ಭೀಮನಲ್ಲಿ ಹೇಳ್ತಾಳೆ. ಎನ್ನನವ ಬೆಂಬೆಳೆಯೇ ಬಿಡನು, ಇನ್ನು ಮೇಲೆ ಅವನು ನನ್ನನ್ನ ಬೆಂಬತ್ತದೇ ಬಿಡನು, ಅಂದ್ರೆ ನನ್ನನ್ನ ಬೆನ್ನಟ್ಕೊಂಡು ಬರದೆ ಅವನು ಬಿಡುವವನಲ್ಲ. ಹಾಗಾಗಿ ಪಾತಕ ನಿನ್ನನ್ನು ತಾಗದೆ, ಆ ಪಾಪ ನಿನ್ನನ್ನು ತಾಗದೆ ಬಿಡೋದಿಲ್ಲ. ಮಾಡದೆ ಎನ್ನಲು ಅಂದ್ರೆ ಇಲ್ಲಿ ಪಾತಕ ಅಂದ್ರೆ ಪಾಪ, ಆ ಪಾಪವು ನಿನ್ನನ್ನು ತಟ್ಟೋದೆ ಬಿಡದು. ಮಾಡದು ಅಂದ್ರೆ ಬಿಡದು. ಬೆಂಬಿಳಿಯೇ ಬಿಡದು ಅಂದ್ರೆ ಬೆನ್ನು ಹತ್ತದೆ, ಅವನು ಬಿಡಲಾರ ನನ್ನನ್ನ. ಹಾಗಾಗಿ ನೀನೇನಾದ್ರೂ ನನ್ನನ್ನ ರಕ್ಷಣೆ ಮಾಡಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಪಾಪ ನಿನ್ನನ್ನ ಬಿಡುವುದಿಲ್ಲ ಅಂತ ಹೇಳಿದ ತಕ್ಷಣ ಭೀಮ ಕತಿಗೊಂಡ. ಅಂದ್ರೆ ಭೀಮನು ಕತಿ ಅಂದ್ರೆ ಕೋಪಗೊಂಡನು. ಭೀಮನು ಕೋಪಗೊಂಡಾಗ ಹಾಗೆ ದ್ರೌಪದಿಯು ಮುಂದುವರೆದು ಈ ರೀತಿಯಾಗಿ ಹೇಳ್ತಾಳೆ. ರಮಣ ಕೇಳು, ಉಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವನೇ ನಿರ್ಗಮಿಸುವರು, ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ಮಮತೆಯಲ್ಲಿ ನೀನು ನೋಡು, ಚಿತ್ತದ ಸಮತೆಯನ್ನು ಬೀಳ್ಕು, ಕುಟಾರನ ಯಮನ ಕಾಣಿಸಿ ಕರುಣಿಸಿ ಎಂದಳು ಕಾಂತೆ ಕೈ ಮುಗಿದು. ಈ ಪದ್ಯದ ಅರ್ಥವನ್ನು ನೋಡೋದಾದ್ರೆ, ರಮಣ ಕೇಳು, ರಮಣ ಅಂದ್ರೆ ಪತಿ, ಗಂಡನೇ ಕೇಳು, ಉಳಿದವರು ತನ್ನನ್ನ ರಮಿಸುವರು, ಉಳಿದಿರ್ತಕ್ಕಂಥ ನಿನ್ನ ಸಹೋದರಿಯರಿದಾರಲ್ಲ ಅವರು ನನ್ನನ್ನ ರಮಿಸುವರು ಅಂದ್ರೆ ಪ್ರೀತಿಸುವರು. ಮಾನಾರ್ಥವನೇ ಅಂದ್ರೆ ಮಾನ ಅಪಮಾನದ ಪ್ರಶ್ನೆ ಬಂದಾಗ ನನ್ನಿಂದ ನಿರ್ಗಮಿಸುವರು, ಅಂದ್ರೆ ಅದರ ಜವಾಬ್ದಾರಿಯಿಂದ ಅವರು ನುಸುಳಿಕೊಳ್ಳುವರು. ಏನೋ ಈ ಜವಾಬ್ದಾರಿ ಬೇಡಪ್ಪ ಅಂತ ಹೇಳಿ ಅವರು ಕಳೆದುಕೊಳ್ಳುವರು. ನೀನಲ್ಲದೆ ಅಂದ್ರೆ ಭೀಮನೇ, ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ಅವರಿಬ್ಬರು ಕೂಡ ಇದಕ್ಕೆ ನನ್ನ ಮಾನ ಅಪಮಾನದ ಪ್ರಶ್ನೆಗೆ ಅಥವಾ ನನ್ನ ರಕ್ಷಣೆ ಮಾಡಲಿಕ್ಕೆ ಅವರು ಯೋಗ್ಯರಲ್ಲ. ನನ್ನನ್ನು ಒಮ್ಮೆ ಮಮತೆಯಿಂದ ನೋಡು, ಅಂದ್ರೆ ಪ್ರೀತಿಯಿಂದ ನನ್ನನ್ನ ನೋಡು. ನಿನ್ನ ಮಡದಿ ನಾನು, ನನ್ನ ಹೆಂಡತಿಯವಳು ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಒಮ್ಮೆ ನೀನು ನನ್ನನ್ನ ನೋಡು, ಈ ಸಮಾಧಾನದಿಂದ ನೋಡು. ಯಾಕಂದ್ರೆ ನೀನು ಕೋಪವನ್ನ ಬುದ್ಧಿ ಕೈಗೆ ಕೊಡಬೇಡ. ಈ ಪರಿಸ್ಥಿತಿಯ ಇರ್ತಕ್ಕಂಥ ಅದ್ರ ಮೇಲೆ ಕೋಪನೋ, ಅಥವಾ ಇಂಥ ಸಮಸ್ಯೆ ಬಂದಿದೆ ಅಂತ ಅದ್ರ ಮೇಲಿನ ಕೋಪನೋ, ಅಥವಾ ಪಾಂಡವರ ಮೇಲಿನ ಕೋಪನೋ, ಈ ಬುದ್ಧಿಯನ್ನ ನಿನ್ನ ಈ ಕೋಪದ ಕೈಗೆ ಕೊಡಬೇಡ. ಹಾಗಾಗಿ ನನಗೆ ತುಂಬಾ ಕಷ್ಟವನ್ನು ಕೊಡ್ತಕ್ಕಂತಹ, ತೊಂದರೆಯನ್ನು ಕೊಡ್ತಕ್ಕಂತಹ ಆ ಕುಠಾರನು, ದುಷ್ಟನಾದಂತಹ, ಕುಠಾರ ಅಂದ್ರೆ ಈ ಕ್ರೂರಿಯಾದಂತಹ ಈ
ಕೀಚಕನನ್ನ ನೀನು ಯಮಲೋಕಕ್ಕೆ ಕಳಿಸು ಅಂತ ಹೇಳಿ ಇಲ್ಲಿ ದ್ರೌಪದಿಯು ಪರಿಪರಿಯಾಗಿ ಈ ಭೀಮನನ್ನ ಕೈ ಮುಗಿದು ಕೇಳಿಕೊಳ್ತಾಳೆ. ಅವಳ ಅಸಹಾಯಕ ಸ್ಥಿತಿಯನ್ನ ನಾವು ಈ ಪದ್ಯದಲ್ಲಿ ನೋಡಬಹುದು. ನಂತರ ಹೀಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಸುಲಭವಾಗಿ ಭೀಮ ಅವಳಿಗೆ ಸಹಾಯ ಮಾಡಲಿಕ್ಕೆ ಒಪ್ಪದೆ ಈ ರೀತಿಯಾಗಿ ಹೇಳ್ತಾನೆ. ಕಲಕ್ಕಾದೊಡೆ ನಾವು ರಮಿಸುವರು ಉಳಿದವರು, ಬಳಿಕ ಏನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲವರುಂಡು ಚಾರುವರು. ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲವರುಂಡು ಚಾರುವರು, ಅಳುಕಿ ನಡೆಯುವರೆಲ್ಲ ನಿನ್ನೆಯ ಅಳಿಯ ಅರಿವ ಹೇಳಿ ಚಿತ್ತವ ತಿಳಿಯಕೊಂಬುದು ನಾವು ಭೀತರು ಧರ್ಮಜನ ಹೊರಗೆ. ನೋಡಿ ಹೇಗೆ ಹೇಳ್ತೇನೆ ಅಂತಂದ್ರೆ, ದ್ರೌಪದಿಯ ಮಾತುಗಳನ್ನ ಕೇಳಿಸಿಕೊಂಡಿರ್ತಕ್ಕಂಥ ಭೀಮ ನೆರವು ನಡೆಯಲು ತಕ್ಷಣ ಒಪ್ಪಿಕೊಳ್ಳೋದಿಲ್ಲ, ಬದಲಿಗೆ ಈ ರೀತಿಯಾಗಿ ಹೇಳ್ತಾ ಹೋಗ್ತಾನೆ. ಕಲಹ ಅಂತಂದ್ರೆ ಯುದ್ಧ, ಜಗಳಕ್ಕೆ, ಯುದ್ಧಕ್ಕಾದ್ರೆ ಜಗಳಕ್ಕಾದ್ರೆ ನಾವು ಬೇಕು, ಆದರೆ ರಮಿಸುವರು ಉಳಿದವರು ಅಂದ್ರೆ ಇನ್ನ ಉಳಿದಿರ್ತಕ್ಕಂಥ ನನ್ನ ಸಹೋದರರು ಅವರು ಮಾತ್ರ ನಿನ್ನನ್ನ ರಮಿಸಿ ಪ್ರೀತಿಸಿ ಸಂತೋಷದಿಂದ ಇರ್ತಾರೆ. ಬಳಿಕ ಏನು ಗಾದೆಯ ಬಳಕೆ, ನೀನು ಒಂದು ಗಾದೆಯನ್ನ ಬಳಸಲಾಗಿದೆ, ಒಂದು ಗಾದೆ ಇದೆ, ಅದೇನು ಗೊತ್ತಾ, ಏನಂದ್ರೆ ಕೆಲವರು ಗಳಿಸಿದೊಡೆ ಕೆಲವರು ಉಂಡು ಚಾರುವರು. ನಿಜಕ್ಕೂ ಕೂಡ ಇಲ್ಲಿ ಕುಮಾರವ್ಯಾಸ ದೇಸಿಯ ಸೊಗಡನ್ನ ಬೆಳೆಸುವುದನ್ನ ನಾವು ನೋಡಬಹುದು. ಏನಂತಂದ್ರೆ ಕೆಲವರು ಆಸ್ತಿಯನ್ನ ಸಂಪಾದನೆ ಮಾಡಿದ್ರೆ ಇನ್ನು ಕೆಲವರು ಅದನ್ನ ಬಳಕೆ ಮಾಡ್ತಾರೆ ಅಂತ ಅರ್ಥದಲ್ಲಿ ಇಲ್ಲಿ ಹೇಳ್ತೇನೆ. ಅಂದ್ರೆ ನಾನ್ ಮಾತ್ರ ನಿನ್ನೆಲ್ಲ ಕಷ್ಟಕ್ಕೆ, ಕಲಹಕ್ಕೆ, ಗುದ್ದಾಟಕ್ಕೆ ಎಲ್ಲ ನಾನ್ ಬೇಕು, ಆದ್ರೆ ಸಂತೋಷಕ್ಕೆ ಮಾತ್ರ, ರಮಿಸೋಕ್ ಮಾತ್ರ ಇನ್ನು ಉಳಿದಿರ್ತಕ್ಕಂಥ ನನ್ನ ಸಹೋದರರು. ಇದು ಯಾವ ನ್ಯಾಯ ಅನ್ನುವಂತ ಅರ್ಥದಲ್ಲಿ ತುಂಬಾ ಜಾಣ್ಮೆಯಿಂದ ಕವಿ ಇಲ್ಲಿ ತನ್ನ ಪ್ರತಿಭೆಯನ್ನ ಬಳಸಿದ್ದೇನೆ. ನೋಡಿ, ಅಳುಕಿ ನಡೆಯುವರಲ್ಲ ಅಂದ್ರೆ ಹಂಗಂತ ಹೇಳಿ ನಾನು ಎದುರುವವರಲ್ಲ, ಹಾಗಂತ ಹೇಳಿ ನಾನು ಎದುರುವವರಲ್ಲ, ಅಂಜುವುದೂ ಇಲ್ಲ, ಅಳುಕುವುದೂ ಇಲ್ಲ. ಹಳಿವ ಅರಿಭವ ಹೇಳಿ ಚಿತ್ತವ ತಿಳಿಯುಕೊಂಬುದು ನಾವು ಭೀತರು ಧರ್ಮಜನ ಹೊರಗೆ ಅಂತ ಹೇಳ್ತಾನೆ. ನೋಡಿ, ನಾವು ಅಂತದಕ್ಕೆಲ್ಲ ಹಳುಕೋರು ಅಲ್ಲ ಅಥವಾ ಎದುರೂರು ಅಲ್ಲ. ನಿನ್ನೆಯ ಹಳಿವು ಅರಿಭವ ಹೇಳಿ, ನಿನಗೆ ಏನಾದ್ರೂ ನಾನು ಮುಂದೆ ಹೇಳ್ಕೊಂಡ್ರೆ ನಿನ್ನ ಕಷ್ಟ ಕಾರ್ಪಣ್ಯಗಳನ್ನ, ನಿನಗಾದಂತ ಅವಮಾನವನ್ನ ನೀನೇನಾದ್ರೂ ನನಗೆ ಹೇಳ್ಕೊಂಡ್ರೆ ನಾನು ಕೇಳಬಹುದಷ್ಟೇ, ಆದ್ರೆ ನಿನಗೆ ಏನು ಕೂಡ ನಾನು ಸಹಾಯ ಮಾಡ್ಕೊಳ್ಳೋದಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನೀನ್ ಹೇಳ್ಕೊಂಡು ಸಮಾಧಾನ ಆಗುತ್ತೆ ಅನ್ನೋದಾದ ನಿನ್ನ ಮನಸ್ಸಿಗೆ ನೀನು ಹೇಳ್ಬಹುದು ಅಷ್ಟೇ. ಅಷ್ಟೇ ಅಲ್ಲ, ನಿನ್ನ ಮಾನ ರಕ್ಷಣೆಗೋಸ್ಕರ ನೀನೇ ಏನಾದ್ರೂ ಪರ್ಯಾಯವನ್ನು ಹುಡುಕೋ. ನಿನ್ನ ಮಾನವನ್ನ ರಕ್ಷಣೆ ಮಾಡ್ಕೋಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ಹೇಳಿ ನೀನು ನಿನ್ನ ಮಾನ ರಕ್ಷಣೆಯನ್ನ ಮಾಡ್ಕೊಳ್ಳಕ್ಕೆ ಏನಾದ್ರೂ ಪರ್ಯಾಯ ಮಾರ್ಗವನ್ನ ಹುಡುಕು ಅಂತ ಹೇಳಿ ಹೇಳ್ತೇನೆ. ನಾವು ಭೀತರು ಅಂದ್ರೆ ನಾವು ಧರ್ಮಜನ ಹೊರಗೆ ಅಂತಂದ್ರೆ ನಾವು ಧರ್ಮಜನಿಗೆ ಅಂದ್ರೆ ಧರ್ಮರಾಯನಿಗೆ ಎದುರುತ್ತೀವಿ. ಭೀತರು ಅಂದ್ರೆ ಎದುರೋದು. ಮತ್ತೆ ಹೊರಗೆ ಅಂದ್ರೆ ಜೊತೆ ಅಥವಾ ಪಕ್ಕ ಅಂದ್ರೆ ನಾವು ನಮ್ಮ ಅಣ್ಣನಾದಂತ ಧರ್ಮಜನ ಹತ್ತಿರ ಇರೋದ್ರಿಂದ ನಾವು ಅವರಿಗೆ ಅವನ ಆಜ್ಞೆಯನ್ನ ಮೀರುವಂತಿಲ್ಲ. ಹಾಗಾಗಿ ನಾವು ಅವರಿಗೆ ಎದುರುತ್ತೇವೆ. ಹಾಗಾಗಿ ನಾವು ನಿಮಗೆ ಏನೂ ಕೂಡ ಸಹಾಯ ಮಾಡುವಂತ ಪರಿಸ್ಥಿತಿನಲ್ಲಿ ನಾನಿಲ್ಲ ಅನ್ನುವಂತ ಮಾತನ್ನ ಈ ಪದ್ಯದಲ್ಲಿ ಹೇಳಲಾಗ್ತದೆ. ಇದು ಇದರ ಅರ್ಥ. ಮುಂದಿನ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಹೆಂಡತಿಯ ಅರಿಬದಲ್ಲಿ ಒಬ್ಬನೇ ಗಂಡುಗೂಸು ವೈರಿಯನು ಕಡಿ ಕಂಡವನು ಮಾಡುವನು. ಹೆಂಡತಿಯ ಅರಿಬದಲ್ಲಿ ಒಬ್ಬನೇ ಗಂಡುಗೂಸೆ ವೈರಿಯನು ಕಡಿ ಕಂಡವನು ಮಾಡುವನು. ಮೇಣ್ ತನ್ನೊಡಲ ನಿಕ್ಕುವನು. ಗಂಡರೈವರು ಮೂರು ಲೋಕದ ಗಂಡರೊಬ್ಬನನ್ನು ನಾಳಾರಿರಿ. ಗಂಡರೋ ನೀವು ಬಂಡರೋ ಏಳೆಂದಳು ಇಂದು ಮುಖಿ. ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಹೇಳ್ತಾ ಇದ್ರೆ, ಯಾವಾಗ ಆ ರೀತಿ ಹೇಳಿದ ತಕ್ಷಣ ಭೀಮನ ಮಾತು ಕೇಳಿದಂತ ದ್ರೌಪದಿ ತುಂಬಾ ಅವಳಿಗೆ ದುಃಖ ಆಯಿತು. ದುಃಖ ಆದಂತ ಸಂದರ್ಭದಲ್ಲಿ ಅವಳು ಭೀಮನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾಳೆ, ಹೆಂಡತಿಯ ಅರಿಬದಲ್ಲಿ ಒಬ್ಬನೇ. ಅರಿಬದಲ್ಲಿ ಅಂತಂದ್ರೆ ಇಲ್ಲಿ ಕರ್ತವ್ಯದಲ್ಲಿ ಅಥವಾ ರಕ್ಷಣೆ ಮಾಡೋದ್ರಲ್ಲಿ ಅಂತ. ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ಬ ಹೆಣ್ಣಂದಿರು ಇರ್ತಾರೆ. ಒಬ್ಬೊಬ್ಬ ಹೆಂಡತಿಗೆ ಒಬ್ಬ ಗಂಡ ಇರ್ತಾರೆ. ಒಬ್ಬ ಗಂಡ ಇರ್ತಕ್ಕಂಥವನೇ ಇವತ್ತ ಹೆಂಡತಿಯ ಅರಿಬದಲ್ಲಿ ಒಬ್ಬನೇ ಗಂಡ ಇರ್ತಕ್ಕಂಥವನು ಏನಾದ್ರೂ ವೈರಿಗಳು ಏನಾದ್ರೂ ಹೆಂಡತಿಗೆ ಏನಾದ್ರೂ ಇದು ಕೊಟ್ಟಿದ್ದೆ ಆದ್ರೆ, ತೊಂದರೆ ಕೊಟ್ಟಿದ್ದೆ ಆದ್ರೆ ಅವರು ಹೋರಾಡುವರು, ಅವರನ್ನ ತುಂಡು ಮಾಡುವರು. ಒಂದು ವೇಳೆ ಮೇಣ್ ಅಥವಾ ತನ್ನ ನೊಡಲನ್ನಿಕ್ಕುವರು. ಒಂದು ವೇಳೆ ಏನಾದ್ರೂ
ತನ್ನ ಮಡದಿ ಅಥವಾ ಹೆಂಡತಿಯ ಮಾನ ರಕ್ಷಣೆ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ತನ್ನ ದೇಹವನ್ನಾದ್ರೂ ಕೂಡ ಅರ್ಪಿಸಿ ಹೋರಾಡುವರು. ತನ್ನ ಒಡಲು ಅಂದ್ರೆ ತನ್ನ ದೇಹವನ್ನು ಒತ್ತಿಟ್ಟಾದ್ರೂ ಅವರು ತನ್ನ ಹೆಂಡತಿಯ ಮಾನ ಅವಮಾನವನ್ನ ಕಾಪಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಆದ್ರೆ ಗಂಡರೈವರು, ನೀವು ನನಗೆ 5 ಜನ ಗಂಡಂದಿರು, 3 ಲೋಕದ ಗಂಡರಲ್ಲೊಬ್ಬನನ್ನು ಆಳಲಾಗಲಿ ಅಂದ್ರೆ ಕೇವಲ ಒಂದು ಗಂಡಲ್ಲ, ಒಬ್ಬ ಗಂಡಿರ್ತಕ್ಕಂಥವನೇ ಆ ರೀತಿ ಮಾತನಾಡಿದಾಗ ನೀವು 5 ಜನ ಗಂಡಂದಿರಿದ್ದೀರಿ ನನಗೆ, ಅದರಲ್ಲಿ ಒಬ್ಬರಿಗಿಂತಲೂ ಒಬ್ಬರು ಪರಾಕ್ರಮಶಾಲಿಗಳು. ಅಷ್ಟೇ ಅಲ್ಲ, ಈ 3 ಲೋಕದ ಗಂಡರು, ಇಡೀ 3 ಲೋಕವನ್ನೇ ಜಯಿಸಬಲ್ಲಂತ ಶಕ್ತಿ, ಸಾಮರ್ಥ್ಯ, ಪರಾಕ್ರಮವುಳ್ಳಂತ ಅವರು ನೀವೆಲ್ಲ. ಆದ್ರೆ ನನ್ನ ಒಬ್ಬಳನ್ನ ಆಳದೆ ಓದಿರಲ್ಲ ಎಂದು ಅದಕ್ಕೆ ತನ್ನ ಗಂಡರನ್ನು ಕುರಿತು ಈ ರೀತಿಯಾಗಿರ್ತಾರೆ. ನೀವೇನು ಗಂಡರೋ ಬಂಡರೋ ಏಳೆಂದಳು ಎಂದು ಮುಗಿ, ಈ ರೀತಿಯಾಗಿ ತನ್ನ ಗಂಡನನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತಾರೆ. ಹಿಂಗೆ ಹೆಂಡತಿಯನ್ನ ಅರಿವದಲ್ಲಿ ಒಬ್ಬನೇ ಗಂಡು ಗೂಸು ವೈರ್ಯನೋ ಕಡಿ ಕಂಡವರು ಮಾಡುವನು, ಮೇನ್ ತನ್ನೊಡಲ ನಿಕ್ಕುವನು. ಗಂಡರೈವರು 3 ಲೋಕದ ಗಂಡರೊಬ್ಬರನ್ನಾಳದಾರರಿ, ಗಂಡರೋ ನೀವು ಬಂಡರೋ ಏಳೆಂದಳು ಇಂದು ಮುಖಿ. ಮುಂದೆ ನೋಡೋದಾದ್ರೆ ಹೀಗೆ ಹೇಳಿದ ತಕ್ಷಣ ಮುಂದುವರೆದು ಹೇಳ್ತಾನೆ. ಹೆಣ್ಣು ಅರಿವಕ್ಕೊಸಗುವೆ ತಮ್ಮಣ್ಣನಾಜ್ಞೆಯಲ್ಲಿ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು. ಹೆಣ್ಣು ಅರಿವಕ್ಕೊಸಗುವೆ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು. ಅಣ್ಣನವರಿಗೆ ತೂರುವುದು ನಾ ಉನ್ನ ದರಿವು ರಾಯನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿ ಹೊಡೆದು ಕೆಡವಿದು ಕಾಂತಿಯ ಕೇಳಂದ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಭೀಮ ಅಂತಂದ್ರೆ, ಆ ದ್ರೌಪದಿ ಮಾತು ಕೇಳಿರ್ತಕ್ಕಂಥ ಭೀಮ ಈ ರೀತಿಯಾಗಿ ಹೇಳ್ತಾ ಹೋಗ್ತಾನೆ. ಏನು ಅಂತಂದ್ರೆ, ದ್ರೌಪದಿ ಮಾತುಗಳಿಗೆ ಪ್ರತ್ಯುತ್ತರವನ್ನ ಕೊಡ್ತಾ ಭೀಮ, ಹೆಣ್ಣು ಅರಿವಕ್ಕೊಸಗುವೆ ತಮ್ಮಣ್ಣನ ಆಜ್ಞೆಯಲ್ಲಿ ಮೀರಿ ಕುಂತಿಯನ್ನು ಚಿನ್ನ ಬದುಕಿದನೆಂದು ನುಡಿಯುವರು ಕುಜನರಾದವರು. ತನ್ನ ಹೆಂಡತಿಗೋಸ್ಕರ, ತನ್ನ ಹೆಂಡತಿಯ ಕರ್ತವ್ಯಕ್ಕೋಸ್ಕರ, ತನ್ನ ಹೆಂಡತಿಯ ಮೇಲಿನ ಪ್ರೀತಿಗೋಸ್ಕರ ತನ್ನ ಅಣ್ಣನ ಆಜ್ಞೆಯನ್ನೇ ಮೀರಿ ಬದುಕಿದನು. ಅಂದ್ರೆ ಕುಂತಿಯ ಮಗನಾದಂತಹ ಭೀಮ ಬದುಕಿದನು ಎಂದು ಕುಜನರಾದವರು ಅಂದ್ರೆ ಕೆಟ್ಟ ಜನ ಆದವರು ಮಾತನಾಡ್ಕೊಳ್ತಾರೆ ಅನ್ನುವಂಥ ಮಾತನ್ನ ಇಲ್ಲಿ ಭೀಮ ಹೇಳ್ತಾನೆ. ನಾನೇನೋ ನಿನಗೆ ಸಹಾಯ ಮಾಡ್ಬಿಡ್ತಿದ್ದೆ, ಆದ್ರೆ ಏನಪ್ಪ ಅಂತ ಬರ್ಬೋದು ಅಂತಂದ್ರೆ, ಕುಂತಿಯ ಮಗ ತನ್ನ ಅಣ್ಣನ ಆಜ್ಞೆಯನ್ನು ಮೀರಿ ತನ್ನ ಹೆಂಡತಿಗೋಸ್ಕರ ತನ್ನ ಅಣ್ಣನ ಆಜ್ಞೆಯನ್ನೇ ಮೀರಿ ಬದುಕಿದನು ಎಂದು ಕೆಟ್ಟ ಜನರು ಮಾತನಾಡಿಕೊಳ್ತಾರೆ ಅನ್ನುವಂಥ ಮಾತನ್ನ ಭೀಮ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಅಣ್ಣನವರಿಗೆ ದೂರುವುದು. ನೀನೇನಾದ್ರೂ ದೂರುವುದಾದ್ರೆ, ನೀನೇನಾದ್ರೂ ಹೇಳ್ಕೋಬೇಕು ಅನ್ನೋದಾದ್ರೆ, ನಿನ್ನ ಕಷ್ಟ ಏನಾದ್ರೂ ಹೇಳ್ಬೇಕು ಅನ್ನೋದಾದ್ರೆ ಅದು ಅಣ್ಣನವರಿಗೆ ದೂರುವುದು. ನೀನು ಅಣ್ಣನಲ್ಲಿಗೆ ಹೋಗ್ಬಿಟ್ಟು ದೂರನ್ನು ಕೊಡು. ನಾ ಉನ್ನತರಿವು, ನಮಗೆ ಉಣ್ಲಿಕ್ಕೆ ಉಂಡು ಅರಿಸಿಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥದ್ದು, ಅದು ನಿನ್ನ ಕಷ್ಟ ಆಗಿರ್ಬೋದು ಅಥವಾ ನಿನ್ನ ತೊಂದರೆ ಆಗಿರ್ಬೋದು, ನಿನ್ನನ್ನು ನಾನು ರಕ್ಷಣೆ ಮಾಡೋದಾಗಿರ್ಬೋದು, ಅದು ನನಗೆ ಆಗದೆ ಇರ್ತಕ್ಕಂಥದ್ದು. ಅಂದ್ರೆ ಅದು ನನಗೆ ನನ್ನ ಬಾಯಲ್ಲಿ ಕೆಂಡ ಹಾಕಿದ ಹಾಗೆ. ಆದ್ದರಿಂದ ರಾಯನ ಆಜ್ಞೆಯ ಕಣ್ಣಿಯಲ್ಲಿ ನಾವು ನಮ್ಮ ಧರ್ಮರಾಯನ ಅಣ್ಣನ ಆಜ್ಞೆ ಕಣ್ಣಿ ಅಂದ್ರೆ ಇಲ್ಲಿ ಬಂಧನ ಅಂದ್ರೆ ಆಜ್ಞೆ ಎಂಬಂತ ಬಂಧನ ಅಥವಾ ಹಗ್ಗದ ಗಂಟು, ಅಲ್ಲಿ ನಮ್ಮನ್ನ ಆಜ್ಞೆ ಎನ್ನುವಂತ ಕಣ್ಣಿಯಲ್ಲಿ ನನ್ನ ಅಣ್ಣ ನಮ್ಮನ್ನ ಕಟ್ಟಿ ಹಾಕಿದ್ದಾನೆ. ಹಾಗಾಗಿ ನಾವು ಏನೂ ಮಾಡದಿರಂತ ಸ್ಥಿತಿಯಲ್ಲಿ ನಾನು ಇದ್ದೇನೆ. ಹಾಗಾಗಿ ಕಾಂತೆ ಕೇಳು ಅಂತ ಹೇಳಿ ದ್ರೌಪದಿಗೆ ಈ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡುತ್ತಾನೆ. ನಂತರ ಅದಕ್ಕೆ ಅವನೇನು ಕೂಡ ಇಂಥ ಸ್ಥಾನದಲ್ಲಿ ದ್ರೌಪದಿ ಹೀಗೆ ಹೇಳ್ತಾಳೆ, ಅವನ ಮಾತನ್ನು ಕೇಳ್ಬಿಟ್ಟು, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವರು, ಬಂಗಿತರು ಬೋನದೊಳು ಇನ್ನು ಜನಿಸಲು ಬೇಡ, ಗಂಡರು ಭೀಮಸನ್ನಿಭರು ಎನ್ನಲು ಪಾಂಡವರವಲು, ಸಂಪನ್ನ ದುಃಖಿಗಳಾರು ನವದರು ಮುನ್ನಿನವರೊಳಗೆಂದು ದ್ರೌಪದಿ ಇರಿದು ಅರಗಿದಳು. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು, ಬಂಗಿತರು ಭುವನದೊಳು ಇನ್ನು ಜನಿಸಲು ಬೇಡ, ಗಂಡರು ಭೀಮಸನ್ನಿಭರು ಎನ್ನಲು ಪಾಂಡವರವಲು. ಇದರಲ್ಲಿ ಹೇಳ್ತಾಳೆ ಬಂಗಿತರು ಅಂತಂದ್ರೆ ಇಲ್ಲಿ ಅವಮಾನಕ್ಕೊಳಗಾದವರು ಅಂತೇಳಿ. ನನ್ನಂತೆ ಅವಮಾನಕ್ಕೊಳಗಾದಂತ ಹೆಂಗಸರು, ಹೆಣ್ಣು ಮಕ್ಕಳು ಇನ್ನು ಈ ಭೂಮಿಯ ಮೇಲೆ ಹುಟ್ಟದೇ ಇರಲಿ, ಈ ಭೂಮಿಯ ಮೇಲೆ ಹುಟ್ಟದೇ ಇರಲಿ. ಯಾಕೆ ಅಂತಂದ್ರೆ 5 ಜನ ಗಂಡಂದಿರಿದ್ದಾರೆ, ಅಷ್ಟೇ ಅಲ್ಲ ಅವರೆಲ್ಲರೂ ಕೂಡ 3 ಲೋಕವನ್ನ ಆಳುವಂತ ಪರಾಕ್ರಮಶಾಲಿಗಳು, ದೈವಾಂಶ ಸಂಭೂತವುಳ್ಳಂತವರು. ನಾನು ಕೂಡ ದೈವಾಂಶ ಸಂಭೂತ ಇರ್ತಕ್ಕಂತ ಹೆಣ್ಣು, ನನಗೆ ಇಷ್ಟು ಕಷ್ಟ ಕಾರ್ಪಣೆಗಳು ಬಂದಿರ್ಬೇಕಾದ್ರೆ ಅದಕ್ಕೆ ಹೇಳ್ತಾರೆ
ಯಾರಿಗೆ ಈ ತರದ ಅವಮಾನಕ್ಕೊಳಗಾಗ್ತಾರೋ ಈ ಅವಮಾನಕ್ಕೊಳಗಾಗ್ತಕ್ಕಂಥ ಹೆಣ್ಣು ಇನ್ನು ಮೇಲೆ ಈ ಭೂಮಿ ಮೇಲೆ ಹುಟ್ಟದೇ ಇರಲಿ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು. ಭುವನಗಳು, ಭುವನ ಅಂದ್ರೆ ಈ ಭೂಮಿಯ ಮೇಲೆ ಜನಿಸಲು ಬೇಡ, ಹುಟ್ಟುವುದು ಬೇಡವೇ ಬೇಡ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಗಂಡರು ಭೀಮಸನ್ನಿಭರು. ಈ ಭೀಮನಂತಹ ಅಸಹಾಯಕನಿಗೂ ಕೂಡ ಈ ಭೂಮಿ ಮೇಲೆ ಹುಟ್ಟುವುದು ಬೇಡ. ಯಾಕೆ ಅಂತಂದ್ರೆ, ಈ ಮಾತನ್ನ ಯಾಕೆ ಹೇಳ್ತಾನೆ, ಭೀಮ ಸನ್ನಿಭರು ಅಂತಂದ್ರೆ ಭೀಮ ಸದೃಶ್ಯವಾದವರು ಅಂತ ಹೇಳಿ, ಭೀಮನಂತೆ ಇರ್ತಕ್ಕಂಥ ಬಲಶಾಲಿಗಳು. ಅಷ್ಟೇ ಅಲ್ಲ, ಹೇಳ್ತಾನೆ ಹೆಂಡತಿಯನ್ನು ಕಾಪಾಡಲಾಗದೇ ಇರ್ತಕ್ಕಂಥ ಭೀಮನಂತವರು ಹುಟ್ಟಿ ಏನು ಪ್ರಯೋಜನ? ಅವನಿಗೆ ಬಲಶಾಲಿ ಹೌದು, ಪರಾಕ್ರಮಿಗೂ ಹೌದು, ಸುಮಾರು ಸಾವಿರಾರು ಆನೆಗಳ ಶಕ್ತಿ ಇರ್ತಕ್ಕಂಥ ಭೀಮನು ಒಂದು ಹೆಣ್ಣನ್ನ ಅವನು ಕಾಪಾಡಕ್ ಆಗ್ತಿಲ್ಲ, ರಕ್ಷಣೆ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಅವನಂತ ಅಸಹಾಯಕರು ಕೂಡ ಹುಟ್ಟಿಯೂ ಕೂಡ ಪ್ರಯೋಜನ ಇಲ್ಲ ಎಂಬುವಂತ ಮಾತಿನ ಅರ್ಥದಲ್ಲಿ ದ್ರೌಪದಿ ಇಲ್ಲಿ ಹೇಳ್ತಾಳೆ. ಎನ್ನವಲು ನಮ್ಮಂತಹ ಪಾಂಡವರಂತಹ ಸಂಪನ್ನ ದುಃಖಿಗಳಾರು. ಅಂದ್ರೆ ತುಂಬಾ ಚೆನ್ನಾಗಿ ಸಂಪನ್ನ ಅಂದ್ರೆ ಯಾವುದರಿಂದ ಸಂಪನ್ನ ಅಂತ ಹೇಳೋದಾದ್ರೆ ದುಃಖದಿಂದ ಸಂಪನ್ನ. ಯಾರು? ನನ್ನಂತಹ ಪಾಂಡವರಂತಹ ಈ ದುಃಖವನ್ನ ನೆವದವರು, ಅನುಭವಿಸಿದವರು ಮುಂದಿನವರೊಳಗೆ ಎಂದು. ಇನ್ನು ಈ ಹಿಂದೆ ಯಾರೂ ಕೂಡ ನಮ್ಮಷ್ಟು ದುಃಖವನ್ನ ಅನುಭವಿಸಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದ್ರೌಪದಿ ಹೇಳ್ತಾರೆ, ನಮ್ಗೆ ಯಾಕೆ ದೇವರು ಇಷ್ಟೊಂದು ಕಷ್ಟವನ್ನ ಕೊಟ್ಟಿದ್ದಾನೆ, ಇನ್ನು ಯಾರು ಕೂಡ ಈ ರೀತಿಯ ದುಃಖವನ್ನ ಅನುಭವಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದ್ರೌಪದಿಯು ಹೀಗೆ ಹಿರಿದಾಗಿ ಹಲುಬಿದಳು, ಪರಿಪರಿಯಾಗಿ ಹಲುಬಿದಳು. ಮುಂದುವರೆದು ನೋಡೋದಾದ್ರೆ ಹೇಳಿದ ತಕ್ಷಣನೇ ಮುಂದುವರೆದು ಹೇಳ್ತಾನೆ, ಮಂದೆ ಗೆಳಿಸಿದ ಪಾಪಿ ಕೌರವನಂದು ಮುಂದೆಲೆ ಹಿಡಿದು ಸೈಂಧವ ಬಂದು ಬಳಿಕ ಅರಣ್ಯ ವಾಸುಗಳೆನ್ನ ನೊಳೆದೊಯ್ದ. ಇಂದು ಕೀಚಕ ನಾಯಿಯ ಕಾಲಲ್ಲಿ ನೊಂದೆ ನಾನೀ 3 ಬಾರಿಯೇ ಬಂದ ಭಂಗವು ಸಾಕಿರಿತ ಬಸ ಬಳಿದಳು ಇಂದು ಮುಖಿ. ಮಂದೆ ಗೆಲಿಸಿದ ಪಾಪಿ ಕೌರವನಂದು ಮುಂದೆಲೆ ಹಿಡಿದು ಸೈಂಧವ ಬಂದು ಬಳಿಕ ಅರಣ್ಯ ವಾಸಗಳೆನ್ನ ಎಳೆದೊಯ್ದ. ಇಂದು ಕೀಚಕ ನಾಯಿಯ ಕಾಲಲ್ಲಿ ನೊಂದೆ ನಾನೀ 3 ಬಾರಿಯೇ ಬಂದ ಭಂಗವು ಸಾಕಿರಿತ ಬಸ ಬಳಿದಳು ಇಂದು ಮುಖಿ. ಎಷ್ಟು ಚೆನ್ನಾಗಿ ಹೇಳ್ತಂದ್ರೆ, ದ್ರೌಪದಿ ತನಗಾದಂತ ಅಪಮಾನಕ್ಕೆ ಒಳಗಾದಂತಹ 3 ಸಂದರ್ಭಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇದರಲ್ಲಿ ಒಂದೊಂದಾಗಿ ಹೇಳೋದಾದ್ರೆ, ಮಂದೆ ಗಳಿಸಿದ ಅಂತಿದೆ. ಮಂದೆ ಅಂತಂದ್ರೆ ನಾವು ಗುಂಪು ಅನ್ನುವಂತ ಅರ್ಥ. ಸರ್ವಸಾಮಾನ್ಯವಾಗಿ ಹಳ್ಳಿಯ ಭಾಷೆ ಸೊಗಡಿನಲ್ಲಿ ನಾವೇನಂತ ಕರಿತೀವಿ ಅಂತಂದ್ರೆ, ಈ ಕುರಿಮಂದೆ ಅನ್ನುವಂಥದ್ದನ್ನ ಸಹಜವಾಗಿ ಕರಿತೀವಿ. ಕುರಿಮಂದೆ ಅಂತಂದ್ರೆ ಅಲ್ಲಿ ಕುರಿಗಳೆಲ್ಲ ಒಂದ್ ಕಡೆ ಗುಂಪಾಗಿರ್ತಕ್ಕಂಥದ್ದು. ಹೆಂಗೆ ಅಂತಂದ್ರೆ, ಅವರಿಗೆ ಪ್ರಜ್ಞೆ ಆಗ್ಲಿ, ವಿವೇಕವಾಗ್ಲಿ ಅಥವಾ ಏನೂ ಕೂಡ ಇಲ್ಲದಿರ್ತಕ್ಕಂಥ ಮೂಕ ಪ್ರಾಣಿಗಳು. ಅದರಂತೆಯೇ ಕೂಡ ಇಲ್ಲಿ ಕೂಡ ಯಾಕೆ ಮಂದೆ ಅಂತ ಹೇಳಿದ್ರೆ, ಮಂದೆ ಗೆಲಿಸಿದ ಪಾಪಿ ಕೌರವ ಅಂತಂದ್ರೆ ಇಲ್ಲಿ ತುಂಬಿದ ಸಭೆಯನ್ನ ಮಂದೆ ಅಂತ ಹೇಳಿ ಹೇಳಲಾಗ್ತದೆ. ಅಂದು ಕೌರವನು ತುಂಬಿದ ಸಭೆಯಲ್ಲಿ ಇಲ್ಲಿ ಯಾರು ಅಂತಂದ್ರೆ ಒಂದು ದೊಡ್ಡ ದೊಡ್ಡ ಅತಿರಥ ಮಹಾರಥರು ಇದ್ರಲ್ಲ, ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಗಾಂಧಾರಿ ಎಲ್ಲರೂ ಕೂಡ ಹಿರಿಯರಿದ್ದರೂ ಕೂಡ ಅವರ ಮುಂದೆ ನನ್ನನ್ನ ಅವಮಾನಿಸಲಾಯಿತು. ಪಾಂಡವರು ಜೂಜಾಟದಲ್ಲಿ ಇವಳನ್ನ ಒತ್ತಿ ಇಟ್ಟು ಸೋತರು. ಸೋತಾಗ ಅಲ್ಲಿ ದುರ್ಯೋಧನನು ತನ್ನ ತಮ್ಮನ ದುಶ್ಯಾಸನ ಸಹಾಯದಿಂದ ಇವಳನ್ನ ಅವಮಾನಿಸಿದನು. ಅಂತ ಅವಮಾನಿಸುವಂತಹ ಸಂದರ್ಭದಲ್ಲಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಗಾಂಧಾರಿ, ಪಾಂಡವರೆಲ್ಲರೂ ಇದ್ರೂ ಕೂಡ ಏನೂ ಕೂಡ ಮಾಡಕ್ಕಾಗುವಂತ ಅಸಹಾಯಕ ಸ್ಥಿತಿ, ಎಲ್ಲರೂ ಕೂಡ ಕೈ ಕಟ್ಕೊಂಡು ಕೂತ್ಕೊಂಡಿರುವಂತ ಸ್ಥಿತಿ. ಅಲ್ಲಿ ನನಗಾದಂತ ಮೊದಲ ಅವಮಾನ ಅದು 1ನೇ ಅವಮಾನ. ಅದಕ್ಕೆ ಮಂದೆ ಗಳಿಸಿದ ಪಾಪಿ ಕೌರವನಂದು ಮುಂದೆಲೆ ಹಿಡಿದು ದುರ್ಯೋಧನನು ನನ್ನ ಮುಂದೆಲೆ ನನ್ನ ತೆರೆಯನ್ನ ಹಿಡಿದು, ಅಂದ್ರೆ ದುಶ್ಯಾಸನಿಂದ ನನ್ನ ತೆರೆಯ ಕೂದಲನ್ನು ಹಿಡಿದು ಆ ಸಭೆಯೊಳಗೆ ಎಳೆ ತಂದನು. ಅದು ನನ್ನ ಮೊದಲ ಒಂದು ಭಂಗ ಅಥವಾ ಅದು ನನ್ನ ಅವಮಾನಕ್ಕೊಳಗಾದ ಮೊದಲ ಪ್ರಸಂಗ. ಇನ್ನು 2ನೇದು ಅನ್ನೋದಾದ್ರೆ, ನಾವು ಅರಣ್ಯವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನನ್ನನ್ನು ಒಯ್ದು ಸೈಂಧವ ಅಂದ್ರೆ ಇಲ್ಲಿ ಯಾರು ಅಂತಂದ್ರೆ, ನನ್ನನ್ನ ಅರಣ್ಯವಾಸದಲ್ಲಿದ್ದಾಗ ಸೈಂಧವನು ಎಳೆದೊಯ್ದು ಅವಮಾನಿಸಿದನು. ಈ ಸೈಂಧವ ಯಾರು ಅಂತಂದ್ರೆ ದುರ್ಯೋಧನನ ತಂಗಿಯಾದಂತ ದುಶ್ಶಳೆಯ ಗಂಡ ಇಲ್ಲಿ ಸೈಂಧವನಿಗೆ ಇನ್ನೊಂದು ಹೆಸರೇ ಜಯದ್ರಥ ಅಂತೇಳಿ. ಈ ಜಯದ್ರಥ ಅಥವಾ ಸೈಂಧವನು ನಾವು ಅರಣ್ಯವಾಸದಲ್ಲಿದ್ದಾಗ ನನ್ನನ್ನು ಎಳೆದೊಯ್ದು ಅವನು ಅವಮಾನಿಸಿದನು.
ಅಂತ ಸಂದರ್ಭದಲ್ಲಿ ಈ ಧರ್ಮನಾಯನಾಗ್ಲಿ ಈ ಪಾಂಡವರಾಗ್ಲಿ ಎಲ್ಲರೂ ಕೂಡ ಅವನ ಮೇಲೆ ಯುದ್ಧವನ್ನ ಸಾರಿ ಬೇಕಾದ್ರೆ ಅವನನ್ನ ಸೆರೆ ಬಡಿದು ನನ್ನನ್ನ ಕರೆತರಬಹುದಾಗಿತ್ತು. ಆದ್ರೆ ಯುದ್ಧ ಮಾಡಲಿಲ್ಲ. ಯಾಕೆಂದ್ರೆ ತನ್ನ ತಂಗಿಯ ಗಂಡನೆಂಬುವ ಕಾರಣಕ್ಕೆ ಅವನನ್ನ ಸಂಧಾನ ಮಾಡಿಕೊಂಡು ಹಾಗೆ ನನ್ನನ್ನ ಕರೆತಾರೆ. ಇದು ನನಗೆ ಅವಮಾನವಾದಂತ ಎರಡನೇ ಪ್ರಸಂಗ. ಇನ್ನು ಹೇಳ್ತಾರೆ, ಅದಕ್ಕೆ ಬಳಿಕ ಅರಣ್ಯವಾಸಗಳನ್ನ ಎಳೆದೊಯ್ದು ಇಂದು ಕೀಚಕ ನಾಯಿಯ ಕಾಲಲ್ಲಿ ನೊಂದೆ. ಈ ದಿನ ನಾವು ಈ ವಿರಾಟ ರಾಜನ ಆಸ್ಥಾನದಲ್ಲಿ ಈ ಕೀಚಕನ ಕಾಲಿನಿಂದ ನಾನು ಅವಮಾನಿಸಿದನು. ಅವನು ಒದ್ದು ನನ್ನನ್ನ ಅವಮಾನಿಸಿದನು. ಈ 3 ಬಾರಿಯೇ ಬಂದ ಭಂಗವು ಸಾಕಿಂತ, ಈ 3 ಬಾರಿ ಆಗಿರ್ತಕ್ಕಂಥ ಅವಮಾನಗಳೇ ಸಾಕು ನನಗೆ ಅಂತ ಹೇಳಿ ಬಸವಳಿದಳು ಇಂದುಮುಖಿ. ಕಾಲಯಮ ಕೆರಳಿದೊಡೆ ಮುರಿವೆ ಹೆಚ್ಚಾಳತನದವರೆನ್ನ ಒಬ್ಬಳ ನಾಳಲಾರದಿ. ಪಾಪಗಳಿದ ಅಪಕೀರ್ತಿಗಳಿಗೆ ಅಲುಕಿರಲ ತೋಳವರೇ ನಿಮಗೇಕೆ, ಭೂಮಿ ಪಾಲ ವಂಶದಳು ಉದಿಸಲೇಕೆ, ಕೂಳ ಗೇಳಿಂಗೊಡಲ ವರಿವಿರಿ ಎಂದಳಿದಳು ಇಂದುಮುಖಿ. ನೋಡಿ, ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕಾಲಯಮ ಕೆರಳಿದೊಡೆ ಮುರಿವೆ ಹೆಚ್ಚಾಳುತನವರೆನ್ನೊಬ್ಬಳನ್ನು ನಾಳಲಾರಿರಿ. ಕಾಲಯಮ ಅಂದ್ರೆ ಯಮನೇ ಒಂದು ವೇಳೆ ನಿಮ್ಮನ್ನೇನಾದ್ರೂ ನಿಮ್ಮ ಮೇಲೆ ಯುದ್ಧ ಸಾರಿದ್ದೇ ಆದ್ರೆ ಅವನನ್ನ ನೀವು ಬೇಕಾದ್ರೆ ಸೋಲಿಸುವಂತ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಅಂತ ಹೆಚ್ಚಾಳತನ ಅಂದ್ರೆ ಹೆಚ್ಚಾದಂತ ಪರಾಕ್ರಮ ಶೌರ್ಯ ನಿಮ್ಮಲ್ಲಿದೆ. ಅಂತದ್ರಲ್ಲಿ ನೀವು ಎನ್ನೊಬ್ಬಳನ್ನ ಆಳಲಾರಿ, ನನ್ನ ಒಬ್ಬಳನ್ನ ನೀವು ರಕ್ಷಿಸದೇ ಓದಿರಲ್ಲ, ನನ್ನನ್ನ ಕಾಪಾಡದೇ ಓದಿರಲ್ಲ. ಪಾಪಿಗಳಿದ ಅಪಕೀರ್ತಿಗಳಿಗೆ ಅರಿತಿದ್ದೀರಿ. ನೋಡಿ, ನಿಮಗೆ ನೀವು ಅಪಕೀರ್ತಿ ಆಗ್ಬಿಡುತ್ತೆ ಅಂತ ಹೇಳಿ ನಿಮಗೆ ಅಳುಕಿದಿರಲ್ಲ ಅಂತ ಹೇಳ್ತಾನೆ. ಅಂದ್ರೆ ಒಂದು ಹೆಣ್ಣಿಗೋಸ್ಕರ ತನ್ನ ಹೆಂಡತಿಗೋಸ್ಕರ ತನ್ನ ಅಣ್ಣನ ಆಜ್ಞೆಯನ್ನೇ ಮೀರಿ ಏನಾದ್ರೂ ಹಿಂಗೆ ರಕ್ಷಣೆ ಮಾಡಿದ್ದೆ ಆದ್ರೆ ನಮ್ಗೆ ಅಪಕೀರ್ತಿ ಬಂದ್ಬಿಡುತ್ತೆ. ಅಥವಾ ಈಗ ನಾವು ಅಜ್ಞಾತವಾಸದಲ್ಲಿದ್ದೀವಿ, ಅದು ನಮಗೆ ಗೊತ್ತಾಗ್ಬಿಟ್ರೆ ಏನಾದ್ರೂ ಅಪಕೀರ್ತಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಪಾಪಿಗಳಿರ ನೀವು ಅದಕ್ಕೋಸ್ಕರ ಅಲ್ಲ, ನಿಮ್ಮ ಪ್ರತಿಷ್ಠೆಗೆ ಗೌರವಕ್ಕೆ ಇದು ಕೀರ್ತಿಗೆ ಭಂಗ ತರುತ್ತೆ ಅಂತ ಹೇಳಿ ಹೀಗೆ ಮಾಡ್ತಿದ್ರಲ್ಲ. ತೋಳವರೆ ನಿಮಗೆ ಏಕೆ? ತೋಳವರೆ ಅಂತಂದ್ರೆ ಇಲ್ಲಿ ಹೆಚ್ಚು ಬಲ ಅಂದ್ರೆ ತೋಳು ಬಲ. ತೋಳು ಬಲ ನಿಮಗೆ ಏಕೆ? ಇಷ್ಟೊಂದು ರಟ್ಟೆಗಳನ್ನು ಇಟ್ಕೊಂಡು ಶಕ್ತಿ ಬಲಶಾಲಿಗಳಾಗಿರಲ್ಲ, ಇವೆಲ್ಲ ನಿಮಗೆ ಏಕೆ? ಭೂಮಿ ಪಾಲ ವಂಶಗಳು, ಈ ರಾಜವಂಶದಲ್ಲಿ ಅಥವಾ ಕ್ಷತ್ರಿಯ ವಂಶದಲ್ಲಿ ನೀವೆಲ್ಲ ಹುಟ್ಟಿದ್ರಲ್ಲ, ಭೂಮಿ ಪಾಲ ವಂಶದಳು ಉದಿಸಲೇಕೆ? ಹೀಗೆ ನೀವು ಈ ಕ್ಷತ್ರಿಯ ವಂಶದಲ್ಲಿ ಏಕೆ ಹುಟ್ಟಿದ್ದೀರಿ? ಈ ಕ್ಷತ್ರಿಯ ವಂಶಕ್ಕೆ ಇದು ಅವಮಾನ. ಯಾವುದೇ ಕ್ಷತ್ರಿಯನಾದ್ರೂ ಕೂಡ ತನ್ನ ಹೆಂಡತಿಗೆ ಈ ರೀತಿ ಅವಮಾನಕ್ಕೊಳಗಾದ್ರೆ, ತೊಂದರೆಗೊಳಗಾದ್ರೆ ಅವನು ಯಾವಾಗಲೂ ಕೂಡ ಅದನ್ನ ನಿಂತ್ಕೊಂಡು ಅದನ್ನ ಕಾಪಾಡ್ತಾನೆ. ಆದ್ರೆ ನೀವು ಒಬ್ರು ಕೂಡ ಆ ರೀತಿಯಾಗಿ ಮಾಡಲಿಲ್ಲ. ಹಾಗಾಗಿ ಉದಿಸಲೇಕೆ? ಕೂಡಿ ಗೇಡಿಂಗೊಡಲು ಅಂದ್ರೆ ನೀವೆಲ್ಲ ಹೆಂಗೆ ಅಂತಂದ್ರೆ ಕೂಡು ಗೇಡಿಂಗೊಡಲು ಓರುವಿರಿ ಅಂದ್ರೆ ತಿನ್ನುವುದಕ್ಕೆ ಮಾತ್ರ ಹುಟ್ಟಿರುವಂತ ನಿಷ್ಪ್ರಯೋಜಕರಂತೆ ನೀವು ಬದುಕಿದ್ದೀರಿ. ನಿಮ್ಮ ಇರತಕ್ಕಂತ ಪರಾಕ್ರಮ ಶೌರ್ಯ ಎಲ್ಲವೂ ಕೂಡ ಯಾವುದನ್ನು ಬಳಸಿಕೊಳ್ಳದೆ ನೀವೆಲ್ಲ ಕೂಡ ನಿಷ್ಪ್ರಯೋಜಕರಂತೆ ಬದುಕ್ತಾ ಇದ್ರಿ ನೀವೆಲ್ಲ ಅಂತ ಹೇಳ್ಬಿಟ್ಟು ಅವನನ್ನ ಬಡಿದೆಬ್ಬಿಸಿದಳು, ಅವನನ್ನ ಕೆಣಕಿದಳು, ಅವನನ್ನ ಉರಿದುಂಬಿಸಿದಳು. ಈ ರೀತಿಯಾಗಿ ದ್ರೌಪದಿಯು ಅವನನ್ನ ಉರಿದುಂಬಿಸಿದಳು. ನಂತರ ಎನ್ನಲು ಕಂಬನಿಯ ತುಂಬಿದನು, ಕಡು ನೆನೆದು ಅಂತಃಕರಣ, ರೋಷದ ಘನತೆ ಹೆಚ್ಚಿತು, ಅಗೆಗಳನ್ನು ಹಿಂಡಿದನು ಮನದೊಳಗೆ. ತನು ಪುಳಕ ಒಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದಪ್ಪಿದನು, ಕಂಬನಿಯನ್ನು ನೋಡಿದನು ಸೆರಗಿನಲ್ಲಿ ಕಲಿ ಭೀಮ ಮಾನಿನಿಯ. ಏನಿದ್ರ ಅರ್ಥ ಅಂತಂದ್ರೆ, ಎನ್ನಲು ಕಂಬನಿಯನ್ನು ತುಂಬಿದನು, ಕಡು ನೆನೆದು ಅಂತಃಕರಣ, ರೋಷದ ಘನತೆ ಹೆಚ್ಚಿತು, ಅಗೆಗಳನ್ನು ಹಿಂಡಿದನು ಮನದೊಳಗೆ. ಹೀಗೆ ಯಾವಾಗ ಆತರ ದ್ರೌಪದಿ ಹೇಳಿದ ತಕ್ಷಣ ಅವಾಗ ಅವನ ಅಂತಃಕರಣ ತೆರೆಯಿತು. ಅವಳಿಗೆ ದ್ರೌಪದಿ ಮೇಲೆ ಈ ಭೀಮನಿಗೆ ಅವಾಗ ಇವನಿಗೆ ಅಂತಃಕರಣದಿಂದ ಅವಳಿಗೆ ಸ್ಪಂದಿಸಿದ. ಹೀಗೆ ಸ್ಪಂದಿಸ್ಬಿಟ್ಟು ಹೇಳ್ತೆ, ಎನ್ನಲು ಕಂಬನಿಯ ತುಂಬಿದ, ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಕಡು ನೆನೆದು ಅವಳನ್ನ ನೆನಪು ಮಾಡಿಕೊಂಡು ತನ್ನ ಅಂತಃಕರಣದಲ್ಲಿ ನೆನ್ಕೊಳ್ತಾ ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡು ರೋಷದಿಂದ ಅವನಲ್ಲಿ ಹೆಚ್ಚಿತು, ಘನತೆಯು ಹೆಚ್ಚಿತು, ಹೆಚ್ಚಾಗಿ ಅವನು ಅಗಿಗಳನ್ನ ಮನಸ್ಸಿನೊಳಗೆ ಅಗಿಗಳಂದ್ರೆ ವೈರಿಗಳನ್ನ ತನ್ನ ಮನದಲ್ಲಿಯೇ ಹಿಂಡಿದನು. ತನು ಪುಳಕ ಒಬ್ಬರಿಸಿ, ತನು ಅಂದ್ರೆ ದೇಹ, ಈ ದೇಹವು ಕೂಡ ರೋಮಾಂಚನವಾಗಿ ಮೆಲ್ಲನೆಯ ವನಿತೆಯನ್ನು ತೆಗೆದಟ್ಟಿದನು. ಅಂದ್ರೆ ನಿಧಾನವಾಗಿ ತನ್ನ ಹೆಂಡತಿಯನ್ನ ಬಳಿಗೆ ತಬ್ಬಿಕೊಂಡು ಕಂಬನಿಯನ್ನು ತೊಡೆದನು.
ಆ ಕಂಬನಿ ಅಂದ್ರೆ ಕಣ್ಣೀರು. ಆ ಕಣ್ಣೀರನ್ನ ಒರೆಸಿದನು ಸೆರಗಿನಲ್ಲಿ ಕಲಿ ಭೀಮ ಮಾನಿನಿಯ ಅಂದ್ರೆ ದ್ರೌಪದಿಯ ಕಣ್ಣೀರನ್ನ ಅವನು ತನ್ನ ಸೆರಗಿನಿಂದ ಅವಳ ಕಣ್ಣೀರನ್ನ ಒರೆಸಿದನು. ನೆಕ್ಸ್ಟ್ ಮುಂದಿನದನ್ನ ನಾವು ನೋಡೋಣ. ಕುರುಳನೇವರಿಸಿದನು ಗಲ್ಲವನರಸಿ ಮುಂಡಾಡಿದನು, ಮಂಚದ ಒರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಅರಸಿ ಬಿಡು ಬಿಡು ಖಾತೆಯನ್ನು ವಿಸ್ತರಿಸಲೇಕೆ ನಮ್ಮಣ್ಣನ ಆಜ್ಞೆಯ ಗೆರೆಯ ದಾಂಟಿದೆ ಹೋಗೆಂದನ ಭೀಮ. ಕುರುಳನೇವರಿಸಿದನು. ಕುರುಳ ಅಂದರೆ ತನ್ನ ದ್ರೌಪದಿಯ ಕೂದಲನ್ನ ನೇವರಿಸಿದನು ಅಂದ್ರೆ ಹೀಗೆ ಸವರಿದನು. ಗಲ್ಲವನ್ನ ಒರೆಸಿಬಿಟ್ಟು ಮುಂಡಾಡಿದನು ಅಂದ್ರೆ ಮುದ್ದಾಡಿದನು. ಮಂಚದ ಒರೆಯ ಮಂಚದ ಹತ್ತಿರ ಇರ್ತಕ್ಕಂಥ ಗಿಂಡಿ ಅಂದ್ರೆ ಚಿಕ್ಕ ತಂಬಿಗೆ ಅಥವಾ ಚೆಂಬು ಅಂತೀವಲ್ಲ ಅದು. ಅಲ್ಲೇ ಪಕ್ಕದಲ್ಲಿ ಮಂಚದ ಹತ್ರ ಇರ್ತಕ್ಕಂಥ ಆ ಸಣ್ಣ ತಂಬಿಗೆಯಿಂದ ಆ ನೀರಿನಿಂದ ಅವಳ ನೀರಿನಲ್ಲಿ ಅವಳನ್ನ ಮುಖವನ್ನ ತೊಳೆದನು. ಮುಖಾಂಬುಜವ ಅಂತಂದ್ರೆ ಮುಖ ಕಮಲವನ್ನ ತೊಳೆದನು. ಅರಸಿ ಬಿಡು ಬಿಡು ಖಾತಿಯನ್ನು. ರಾಣಿ ಅಥವಾ ಹೆಂಡತಿ ಹೇಳ್ತಾನೆ, ಖಾತಿಯನ್ನು ಅಂದ್ರೆ ಬಿಡು ಬಿಡು ನೀನು ಕೋಪವನ್ನ ಬಿಡು, ಇನ್ನು ವಿಸ್ತರಿಸಲೇಕೆ, ಇನ್ನು ಹೆಚ್ಚಿನ ಮಾತೇಕೆ, ಇನ್ನು ವಿಸ್ತರಿಸಲೇಕೆ ಅಂದ್ರೆ ಇನ್ನು ಹೆಚ್ಚು ಮಾತೇಕೆ, ನಮ್ಮ ಅಣ್ಣನ ಆಜ್ಞೆಯನ್ನು ನಾನು ಇವಾಗ ಮೀರುತ್ತೇನೆ, ದಾಂಟಿದೆನು ಹೋಗೆಂದನು ಭೀಮ. ನಮ್ಮ ಅಣ್ಣನ ಆಜ್ಞೆಯನ್ನು ನಾನು ಮೀರಿದೆ, ಇನ್ಮೇಲೆ ನೀನು ಯೋಚನೆ ಮಾಡಬೇಡ, ನಾನು ನಿನ್ನ ಮಾನ ರಕ್ಷಣೆ ಮಾಡ್ತೀನಿ, ಹಾಗಾಗಿ ನಿನಗೆ ಹೆಚ್ಚಿಗೆ ಮಾತೇಕೆ, ನಾನು ನನ್ನ ಅಣ್ಣನ ಆಜ್ಞೆಯನ್ನು ಮೀರಿದ್ದೇನೆ, ಹೋಗೆಂದನು ಭೀಮ. ಹೀಗೆ ಹೇಳಿದ ನಂತರ ಬಸುರ ಬಗೆಯವನು ಕೀಚಕನ ನುಸು ಮಿಸಿಕಿದೊಡೆ, ವೈರಾಟ ವಂಶದ ಹೆಸರ ತೊಡವೆನು ನಮ್ಮನ್ನರಿದೊಡೆ, ಕೌರವರ ಶವ ಕುಸಿರಿದವೆನು, ಭೀಮ ಕಷ್ಟವನೆಸಗಿದನು ಆ ಎಂದರಾದೊಡೆ, ಮುಸುಡವನ ಅಮರಾದ್ರಿಯಲ್ಲಿ ತೇವನು ದೇವ ಸಂತತಿಯ. ಬಸುರ ಬಗೆಯವನು ಕೀಚಕನ ನಸು ಮಿಸಿಕಿದೊಡೆ, ವೈರಾಟ ವಂಶದ ಹೆಸರ ತೊಡವೆನು ನಮ್ಮನ್ನರಿದೊಡೆ, ಕೌರವರ ಶವ ಕುಸಿರಿದವೆನು, ಭೀಮ ಕಷ್ಟವನೆಸಗಿದನು ಆ ಎಂದರಾದೊಡೆ, ಮುಸುಡವ ಅಮರಾದ್ರಿಯಲ್ಲಿ ತೇಯುವನು ದೇವ ಸಂತತಿಯ. ಏನು ಈ ಪದ್ಯದಲ್ಲಿ ಬರ್ತಕ್ಕಂಥ ಅರ್ಥ ಅಂತಂದ್ರೆ, ಬಸುರ ಬಗೆಯುವನು, ಬಸುರು ಅಂದ್ರೆ ಹೊಟ್ಟೆ, ಕೀಚಕನ ಹೊಟ್ಟೆಯನ್ನು ನಾನು ಬಗೆಯುವೆನು. ನಾವು ಅವರಿಗೆ ಆಶ್ವಾಸನೆಯನ್ನ ಕೊಡ್ತಾ ಹೋಗ್ತಾನೆ, ಅವನ ಕೀಚಕನ ಹೊಟ್ಟೆಯನ್ನು ನಾನು ಬಗೆಯುತ್ತೇನೆ, ಬಸುರ ಬಗೆಯನು ಕೀಚಕನ ನಸು ಮಿಸಿಕಿದೊಡೆ. ಏನಾದ್ರೂ ಕೀಚಕನ ಹೊಟ್ಟೆಯನ್ನು ಬಗೆದಾಗ ಏನಾದ್ರೂ ವಿರಾಟ ರಾಜನ ವಂಶಸ್ಥರು ಅಥವಾ ವಿರಾಟ ರಾಜನು ಏನಾದ್ರೂ ಇವರ ಮೇಲೆ ಮತ್ತೆ ದಂಗೆ ಎದ್ದು ಬಂದ್ರೆ ಅಥವಾ ಅವನ ಪರ ಏನಾದ್ರೂ ನಿಂತ್ಕೊಂಡ್ರೆ ಇಡೀ ವಿರಾಟ ರಾಜನ ವಂಶವೇ ಇಲ್ಲ ಅಂತ ಹೇಳಿ ಅವರನ್ನ ಮಾಡ್ಬಿಡ್ತೀನಿ, ನಿರ್ವಂಶ ಮಾಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಯಾಕಂದ್ರೆ ವಿರಾಟ ರಾಜನಲ್ಲಿ ಅವನು ಸೇನಾಧಿಪತಿ ಆಗಿರ್ತಾನೆ. ಆ ಸೇನಾಧಿಪತಿ ಆದಾಗ ಏನಾದ್ರೂ ವಿರಾಟ ರಾಜನ ಅವನಿಗೆ ಏನಾದ್ರೂ ಸಪೋರ್ಟ್ ಮಾಡಿದ್ದೆ ಆದ್ರೆ, ಅವನ ಪರ ವಹಿಸ್ಕೊಂಡು ಬಂದಿದ್ದೆ ಆದ್ರೆ ಈ ವಿರಾಟರ ವಂಶವೇ ಇರ್ಲಿಲ್ಲ ಅನ್ನುವಂತೆ ನಿರ್ವಂಶ ಮಾಡ್ಬಿಡ್ತೇನೆ ಅಂತ ಹೇಳಿ ಅವಳಿಗೆ ಆಶ್ವಾಸನೆಯನ್ನ ಕೊಡ್ತಾನೆ. ಹೇಳ್ತಾನೆ, ಹೆಸರು ತೊಡೆವೆನು ನಮ್ಮ ನರಿದೊಡೆ ಕೌರವರ ಶವ. ಅಂದ್ರೆ ಹೇಳ್ತಾನೆ, ನಾವೇನಾದ್ರೂ ಇವಾಗ ಅಜ್ಞಾತವಾಸದಲ್ಲಿದ್ದೇವೆ, ಇದು ಏನಾದ್ರೂ ಕೌರವರಿಗೆ ಗೊತ್ತಾದ್ರೆ ಅವರ ಕೌರವರ ರಜಕ್ಕೆ ಅಂದ್ರೆ ಕೌರವರ ಗುಂಪಿಗೆ ಏನಾದ್ರೂ ಇದು ಗೊತ್ತಾಗಿ ಅವರು ಅಜ್ಞಾತವಾಸದಲ್ಲಿರ್ತಕ್ಕಂಥ ನೋಡಿ ಮತ್ತೆ ಏನಾದ್ರೂ ಅವರು ನಮ್ಮನ್ನು ಕಂಡಿಡಿದು ಬಿಟ್ರೆ ಪುನಃ ನಾವು 12 ವರ್ಷಗಳ ಕಾಲ ನಾವು ಮತ್ತೆ ಅರಣ್ಯವಾಸ ಮಾಡಬೇಕಾಗ್ತದೆ. ಹಾಗಾಗಿ ಅವ್ರಿಗೆ ಏನಾದ್ರೂ ಗೊತ್ತಾಗಿ ಇಲ್ಲಿಗೆ ಏನಾದ್ರೂ ಅವ್ರು ಬಂದಿದ್ದೇ ಆದ್ರೆ ಅವರನ್ನು ನಾನು ಕುಸಿರಿದರಿವೆನು ಅಂದ್ರೆ ತರಕಾರಿ ಕಟ್ ಮಾಡ್ತಲ್ಲ ಆ ರೀತಿಯಾಗಿ ಅವ್ರನ್ನ ತುಂಡು ಮಾಡುತ್ತೇನೆ ಅಂತ ಹೇಳಿ ಹೇಳ್ತಾನೆ. ಭೀಮ ಕಷ್ಟವ ನೆಸಗಿದನು, ಅಯ್ಯೋ ಭೀಮ ಕಷ್ಟ ಕೊಡ್ತಾನಪ್ಪ ಅಂತೇಳಿ ಆ ಎಂದರಾದೊಡೆ, ಅಯ್ಯೋ ಇವನು ಬಹಳ ಕ್ರೂರಿ, ಭೀಮ ಕಷ್ಟ ಕೊಡ್ತಾನಪ್ಪ ಅಂತೇಳಿ ದೇವ ಸಂತತಿ ದೇವತೆಗಳು ಏನಾದ್ರೂ ಈ ರೀತಿ ನನಗೆ ಅಂದಿದ್ದೆ ಆದ್ರೆ, ಮುಸುಡನು ಅಂದ್ರೆ ಅವರ ಮುಖವನ್ನು ಅಮರಾವತಿ ಬೆಟ್ಟದಲ್ಲಿ ತೇಯುವನು ಅಂದ್ರೆ ಅಮರಾವತಿ ಬೆಟ್ಟದಲ್ಲಿ ಅವರ ಮುಖವನ್ನು ನಾನು ತಿಕ್ಕುವೆನು ಅಂತ ಹೇಳಿ ಈ ಭೀಮ ಈ ಮಾತನ್ನ ಹೇಳ್ತಾನೆ. ಹೀಗೆ ವಿದ್ಯಾರ್ಥಿಗಳೇ, ಹೀಗೆ ದ್ರೌಪದಿಯು ಭೀಮನನ್ನ ಉಲ್ಲಂಘಿಸಿ ತನಗೆ ಬಂದಂತಹ ಅಪಮಾನವನ್ನ ಅವಳು ಎಲ್ಲವೂ ಕೂಡ ಭೀಮನಲ್ಲಿ ಹೇಳ್ಕೊಂಡಾಗ ಕೊನೆಯದಾಗಿ ಈ ಭೀಮನು ನಾಟ್ಯ ಶಾಲೆಯಲ್ಲಿ ಸ್ತ್ರೀ ವೇಷಧಾರಿಯಾಗಿ ಅವತುಕೊಂಡಿದ್ದು, ನಂತರ ಅಲ್ಲಿಗೆ ಕೀಚಕನು ಹೋದಂತಹ ಸಂದರ್ಭದಲ್ಲಿ ಅವನನ್ನ ಮುಷ್ಟಿ ಯುದ್ಧದಲ್ಲಿ ಸೋಲಿಸ್ತಾನೆ.
ಮತ್ತೆ ಆ ಕೀಚಕರಿಗೆ 105 ಜನ ಉಪಕೀಚಕರು ಕೂಡ ಬಂದಾಗ ಅವರನ್ನು ಕೂಡ ಅವನು ಹತ್ತಿಕ್ಕಿ ಗೆಲ್ಲುತ್ತಾನೆ. ಇದರಿಂದ ದ್ರೌಪದಿಯನ್ನ ಕಾಪಾಡಿಕೊಳ್ತಾನೆ. ಈ ಪದ್ಯವನ್ನು ನಾವು ಇವತ್ತು ಮುಗಿಸೋಣ.